ಕಿಂಚ ಸವ್ಯಾಪ್ತವರ್ಣಾನಾಂ ಲಿಪಿಸ್ಸಾ ಹ್ಯನುಮಾಪಿಕಾ ವಾಕ್ಯಂ ತೈಃ ಕುರುತೆ ತಜ್ಞಃ ತತಃ ಪುಂ ವಾಕ್ಯಮೇವ ತತ್ ಲಿಪಿಕಾರಕದೋಷೇಣ ದುರ್ಲಿಪ್ಯಾ ದುಷ್ಟವರ್ಣಧೀಃ ತೇನ ಯೋಗ್ಯಾರ್ಥಕಂ ವಾಕ್ಯಂ ತತಶ್ಚಾಮಾನತಾ ಕಥಂ. ಹಿಂದೆ ವೇದವು ಅಬುದ್ಧಿಪೂರ್ವಕವಾಗಿ ರಚಿತವಾಗಿದೆ ಅಂತಾದರೆ ಆಗ ಅದು ಪಿಪೀಲಿಕ ಲಿಪಿಯಂತೆ ಅಪ್ರಮಾಣ ಆಗಬೇಕಾಗಿತ್ತು ಅಂತ ಹೇಳಿದರು. ಅದಕ್ಕೆ ಉತ್ತರ ಕೊಟ್ಟರು. ಪಿಪೀಲಿಕ ಲಿಪಿಯೂ ಕೂಡ ಪ್ರಮಾಣವೇ ಆಗಿದೆ ಅಂತ. ಈಗ ಪಿಪೀಲಿಕ ಲಿಪಿ ಅದು ಹೇಗೆ ಪ್ರಮಾಣ ಅಂತಂದರೆ ಅದಕ್ಕೆ ಬೋಧಕತ್ವ ಹೇಗೆ? ಪಿಪೀಲಿಕ ಲಿಪಿ ಇದೆಯಲ್ಲ, ಅಂದರೆ ಇರುವೆಗಳು ಹೋದಾಗ ಏನು ಅಕ್ಷರಗಳೆಲ್ಲ ಮೂಡಿದ್ದಾವೆ ಅದು ಯಾವ ರೀತಿಯಲ್ಲಿ ಅರ್ಥಜ್ಞಾನಜನಕ ಆಗುತ್ತೆ, ನಮಗೆ ಬೋಧವನ್ನು ಯಾವ ರೀತಿಯಲ್ಲಿ ಉಂಟು ಮಾಡಿಕೊಡುತ್ತೆ ಅದನ್ನು ಹೇಳ್ತಾರೆ. ಆ ಇರುವೆಗಳು ಹೋದಾಗ ಅದು ರೇಖೆಗಳಾಗುತ್ತೆ. ಆ ರೇಖೆ ಅದು ಒಂದೊಂದು ವರ್ಣಗಳನ್ನು ಅದು ತಿಳಿಸ್ಕೊಡ್ಲಿಕ್ಕೆ ಕಾರಣ ಆಗಿದೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ರೇಖೆಯಿಂದ ಒಂದೊಂದು ರೀತಿಯಾದ ವರ್ಣಗಳನ್ನು ನಾವು ಅನುಮಾನದಿಂದ ತಿಳ್ಕೊಳ್ತೇವೆ. ತಮಿಳಲ್ಲಿ ಆ ಬರಿ ಅಂತಂದರೆ ಅದ ಒಂದು ರೀತಿಯಲ್ಲಿ ಬರೀತೇವೆ, ಅದೇ ಸಂಸ್ಕೃತದಲ್ಲಿ ಬರಿ ಅಂತಂದರೆ ಇನ್ನೊಂದು ರೀತಿಯಲ್ಲಿ ಬರೀತೇವೆ. ಹಾಗಾದರೆ ಆ ಪಿಪೀಲಿಕ ಲಿಪಿ ಇದೆಯಲ್ಲ ಅದು ನಮಗೆ ಅರ್ಥಜ್ಞಾನಕ್ಕೆ ಕಾರಣ ಆಯಿತು ಅಂತಂದರೆ ಹೇಗೆ ನಮಗೆ ಅರ್ಥಜ್ಞಾನ ಬಂತು? ಆ ಲಿಪಿಗಳು ಅದು ವರ್ಣಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಅದನ್ನು ಹೇಳ್ತಾರೆ ವರ್ಣಾನಾಂ ಅನುಮಾಪಿಕ. ಆ ಲಿಪಿ ಅದು ವರ್ಣಗಳನ್ನು ತಿಳಿಸ್ಕೊಡುತ್ತೆ. ಆಮೇಲೆ ಆ ವರ್ಣಗಳನ್ನು ನಾವು ಜೋಡಿಸಿ ಪದ ಅಂತ ಮಾಡ್ಕೊಳ್ಬೇಕು. ಆಮೇಲೆ ಪದ ಸಮೂಹ ಎಂಬತಕ್ಕಂಥದ್ದು ವಾಕ್ಯ ಅಂತ ಆಗುತ್ತೆ. ಹಾಗಾದರೆ ಯಾವ ಪುರುಷನ ವಾಕ್ಯ ಎಂಬತಕ್ಕಂಥದ್ದು ಅಂದರೆ ಪುರುಷನ ಜ್ಞಾನದಿಂದ ಅದು ವಾಕ್ಯ ರೂಪವನ್ನು ಪಡ್ಕೊಳ್ಳುತ್ತೆ, ಆಗ ಅದು ಅರ್ಥಬೋಧಕ ಆಗುತ್ತೆ. ಲಿಪಿ ಇರಬಹುದು, ಲಿಪಿಯಿಂದ ವರ್ಣ, ಆ ವರ್ಣ ಸಮುದಾಯ ರೂಪವಾಗಿರ್ತಕ್ಕಂತಹ ಪದ ಸಮುದಾಯವಾಗಿರ್ತಕ್ಕಂತಹ ವಾಕ್ಯ ಎಂಬುದಾಗಿ ಈ ರೂಪವನ್ನು ಪಡ್ಕೊಂಡಾಗಲೇ ಆ ವಾಕ್ಯಗಳಿಗೆ ಬೋಧಕತ್ವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅದರಿಂದ ಏನಾಯಿತು? ಈ ಪಿಪೀಲಿಕ ಲಿಪಿಯೂ ಕೂಡ ಒಂದು ರೀತಿಯಲ್ಲಿ ಪುರುಷ ವಾಕ್ಯವೇ ಆಯಿತು. ಅದನ್ನು ಹೇಳ್ತಾರೆ ಪುಂವಾಕ್ಯಮೇವ ತತ್ ಅಂತ. ಅದು ಕೂಡ ಪುರುಷ ವಾಕ್ಯ ಸ್ವರೂಪವೇ ಆಗಿದೆ ಅಂತ. ಆದರೆ ಅಲ್ಲೂ ಕೂಡ ಏನಾಗುತ್ತೆ? ಪುರುಷರೇ ಬರೆದಾಗ ಅಲ್ಲಿ ಪುರುಷರ ಲಿಪಿದೋಷದಿಂದ ಕೆಲವೊಂದು ಬಾರಿ ನಮಗೆ ವಿಪರೀತವಾದ ಅರ್ಥಜ್ಞಾನ ಬರುತ್ತೆ. ಅಲ್ಲಿ ಹಿಂದೆ ವಾಕ್ಯ ಬಂತಲ್ಲ, ವರ್ಣ ಕ್ರಮ ವರ್ಣ ನಿತ್ಯತ್ವವನ್ನು ಹೇಳುವವರು, ವರ್ಣ ಅನಿತ್ಯತ್ವವನ್ನು ಹೇಳುವವರು ಅಂತ. ನಾವು ವರ್ಣ ನಿತ್ಯತ್ವವನ್ನು ಹೇಳುವವರು. ಇನ್ನು ಯಾರು ಮೀಮಾಂಸಕರಾಗಬೇಕಾದ್ರೆ ವರ್ಣ ಅನಿತ್ಯತ್ವವನ್ನು ಹೇಳುವವರು ಅಂತ ಹೇಳಿದ್ರು. ಅಲ್ಲಿ ಒಂದು ದೀರ್ಘ ವರ್ಣಾನಿತ್ಯ ವರ್ಣನಿತ್ಯ ಏನಾದರೂ ಬರಿಬೇಕಾದ್ರೆ ಆ ದೀರ್ಘ ಎಂಬತಕ್ಕಂಥದ್ದು ಬಿಟ್ಟು ಹೋಯಿತು ಅಂತಂದರೆ ಲಿಪಿಕಾರನ ದೋಷದಿಂದ ಅದೇನಾಗುತ್ತೆ? ವರ್ಣನಿತ್ಯ ಅಂತ ಆಗುತ್ತೆ. ಓದೋರೆಲ್ಲ ಏನು ಓದ್ತಾರೆ? ವರ್ಣನಿತ್ಯ ಅಂತಲೇ ಓದ್ತಾರೆ. ಅದರಿಂದ ಏನಾಗುತ್ತೆ? ಸರಿಯಾದ ಜ್ಞಾನ ಬರೋದಿಲ್ಲ. ಅದರಿಂದ ಲಿಪಿಕಾರನ ದೋಷದಿಂದಾಗಿ ಅಥವಾ ಲಿಪಿ ಬರೆದಿದ್ದಾರಲ್ಲ ಅದು ಕನ್ಫ್ಯೂಸ್ ಆಯಿತು. ನಮಗೆ ಒಂದು ಅಕ್ಷರ ಬರೆದಿದ್ದಾರೆ, ಅಕ್ಷರ ಅದು ಯಕಾರವೋ ಗೊತ್ತಾಗಲಿಲ್ಲ, ಮಕಾರವೋ ಗೊತ್ತಾಗಲಿಲ್ಲ, ಅಥವಾ ಕೆಲವು ಸರ್ತಿ ಮಕಾರ ಸಕಾರಗಳಲ್ಲಿ ಕನ್ಫ್ಯೂಸ್ ಆಗುತ್ತೆ. ಸಂಸ್ಕೃತದ ಸಕಾರ ಬರೆದಾಗ ಅದು ಸ್ವಲ್ಪ ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ಮಕಾರದಂತ ಆಗಿಬಿಡುತ್ತೆ. ಅಂದರೆ ಸಕಾರವೋ ಮಕಾರವೋ ಅಂತ ಈ ರೀತಿಯಲ್ಲಿ ನಮಗೆ
ಸಂದೇಹ ಎಂಬತಕ್ಕಂಥದ್ದು ಬರುತ್ತೆ. ಇನ್ನೊಂದನ್ನಾಗಿ ನಾವು ಅಧ್ಯಯನ ಓದಿಕೊಂಡಿದ್ದೇವೆ. ಅದರಿಂದಲೂ ಕೂಡ ಏನಾಗುತ್ತೆ, ಅಯೋಗ್ಯ ಸರಿಯಾಗದೇ ಇರತಕ್ಕಂಥ ಅರ್ಥಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ವಾಕ್ಯದಿಂದ ತಪ್ಪಾಗಿರ್ತಕ್ಕಂತಹ ಅರ್ಥಜ್ಞಾನ ಬರಲಿಕ್ಕೆ ಏನು ಕಾರಣ? ಅಲ್ಲಿರ್ತಕ್ಕಂತಹ ವರ್ಣವನ್ನು ನಾವು ತಪ್ಪಾಗಿ ಗ್ರಹಿಸಿದ್ದು, ಅಥವಾ ಯಾರು ಲಿಪಿಯನ್ನು ಬರೆದಿದ್ದಾರೋ, ಈಗ ಇರುವೆ ಆಗಿರ್ಬೋದು, ಅದು ಏನು ಮಾಡಿದೆ, ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಯಿತು. ಹೋಗ್ತಾ ಇರಬೇಕಾದ್ರೆ ಅದೇನೋ ವರ್ಣ ಬರಬೇಕಾಗಿತ್ತು, ಅದು ಸ್ವಲ್ಪ ವ್ಯತ್ಯಾಸ ಆಯಿತು. ಅದಕ್ಕೆ ವರ್ಣಾನಿತ್ಯ ಅಂತ ಬೇಕಾಗಿತ್ತು, ಅದು ವರ್ಣನಿತ್ಯ ಅಂತ ಆಯಿತು. ಹಾಗಾದರೆ ಆ ದೋಷದಿಂದಲೂ ಕೂಡ ನಮಗೆ ಏನು ತಪ್ಪಾದಂತಹ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಅಲ್ಲಿ ಯಾವ ವ್ಯಕ್ತಿ ಅವನು ಆ ಶಬ್ದವನ್ನು ತಿಳಿದಿದ್ದಾನೋ ಅವನಿಗೆ ಯಾವ ರೀತಿಯಲ್ಲಿ ಆ ಶಬ್ದಜ್ಞಾನ ಬಂತೋ ಅದಕ್ಕೆ ಅನುಗುಣವಾಗಿ ಅರ್ಥಜ್ಞಾನ ಎಂಬತಕ್ಕಂಥದ್ದು ಆಗ್ತಾ ಇದೆ. ಆದ್ದರಿಂದ ಅಲ್ಲಿ ವಾಕ್ಯಕ್ಕೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದಿಲ್ಲ. ಇವನ ಬುದ್ಧಿಯಿಂದಾಗಿ ಇವನೇನು ತಪ್ಪಾಗಿ ತಿಳಿದಿದ್ದಾನೆ, ಆದ್ದರಿಂದಾಗಿ ಅಲ್ಲಿ ಅನ್ಯಥಾಜ್ಞಾನ ಎಂಬತಕ್ಕಂಥದ್ದು ಬಂತು. ಆದರೆ ವಾಕ್ಯ ಎಂಬತಕ್ಕಂಥದ್ದು ಅದು ಅಪ್ರಮಾಣ ಅಂತ ಆಗೋದಿಲ್ಲ. ಒಟ್ಟು ಪಿಪೀಲಿಕ ಲಿಪಿ ಎಂಬತಕ್ಕಂಥದ್ದು ಪುರುಷವಾಕ್ಯ ಸ್ವರೂಪವಾಗಿದ್ದಾಗ ಅದು ಜ್ಞಾನವನ್ನು ಉಂಟು ಮಾಡುತ್ತೆ, ಹೊರತು ಕೇವಲ ಲಿಪಿ ಅಂತ ಅದು ಜ್ಞಾನ ಉಂಟು ಮಾಡೋದಲ್ಲ. ಲಿಪಿಯಾಗಿದ ಮಾತ್ರಕ್ಕೆ ಜ್ಞಾನವನ್ನು ಉಂಟು ಮಾಡೋದಿಲ್ಲ. ಮತ್ತು ಅದು ಪುರುಷನ ವಾಕ್ಯರೂಪವನ್ನು ಪಡ್ಕೊಳ್ಬೇಕು. ಈಗ ಒಂದೇ ವಾಕ್ಯ ಅದು ಬರ್ಕೊಂಡೋಗಿದೆ, ಅದು ಸಂಸ್ಕೃತದಲ್ಲಿ ಒಂದು ರೀತಿ ಓದ್ಬೋದು, ಅಥವಾ ತಮಿಳಲ್ಲಿ ಇನ್ನೊಂದು ರೀತಿ ಓದ್ಬೋದು. ಆ ರೀತಿಯಲ್ಲಿ ಆಯಿತು. ಹಾಗಾದರೆ ಆ ಪುರುಷನ ಏನು ಬುದ್ಧಿಯಿಂದ ವಾಕ್ಯರೂಪವನ್ನು ಪಡ್ಕೊಳ್ತು, ಆ ವಾಕ್ಯರೂಪವನ್ನು ಪಡ್ಕೊಂಡದಕ್ಕೆ ಅನುಗುಣವಾಗಿ ಅದು ಅರ್ಥಪ್ರತೀತಿಯನ್ನು ಉಂಟು ಮಾಡುತ್ತೆ, ಹೊರತು ಕೇವಲ ಲಿಪಿಯಾಗಿದೆ ಅಂತ ಅದು ಅರ್ಥಜ್ಞಾನವನ್ನು ಉಂಟು ಮಾಡೋದಲ್ಲ. ಕಿಂಚ ಅಲ್ಲದೆ ಸಾ ಲಿಪಿ, ಆ ಇರುವೆಗಳ ಪಿಪೀಲಿಕಾ ಲಿಪಿಯು ಸ್ವವ್ಯಾಪ್ತ ವರ್ಣಾನ, ತನ್ನ ಸಂಕೇತವಾಗಿರತಕ್ಕಂತಹ ವರ್ಣಗಳಿಗೆ ಅನುಮಾಪಿಕ ಹಿ, ಅದು ತಿಳಿಸ್ಕೊಡ್ಲಿಕ್ಕೆ ಕಾರಣವಾಗಿದೆ ಎಂಬತಕ್ಕಂಥದ್ದು ಪ್ರಸಿದ್ಧ. ತತಃ, ಆದ್ದರಿಂದ ತಜ್ಞ, ಆ ಲಿಪಿಯನ್ನು ತಿಳಿದವನು, ಲಿಪಿಯ ಜ್ಞಾನವನ್ನು ಹೊಂದಿದವನು, ತೈಹಿ, ಆ ಲಿಪಿಗಳಿಂದ ವಾಕ್ಯವನ್ನು ಕುರುತೆ ಮಾಡುತ್ತಾನೆ. ಅವನೇ ಅದನ್ನು ನೋಡಿ ಈ ರೀತಿಯಲ್ಲಿ ವಾಕ್ಯ ಅಂತ ಮಾಡ್ತಾನೆ. ತತ್, ಆ ವಾಕ್ಯವಾದರೂ ಪುಂವಾಕ್ಯಮೇವ, ಪುರುಷವಾಕ್ಯವೇ ಆಗಿದೆ. ಕ್ವಚಿತ್, ಕೆಲವು ಕಡೆಯಲ್ಲಿ ಲಿಪಿಕಾರಕ ದೋಷೇಣ, ಲಿಪಿಯನ್ನು ಬರೆದಿರತಕ್ಕಂತಹ ವ್ಯಕ್ತಿಯ ದೋಷದಿಂದ, ದುರ್ಲಿಪ್ಯ ಅಥವಾ ಕೆಟ್ಟದಾಗಿರ್ತಕ್ಕಂತಹ ಲಿಪಿಯಿಂದ, ದುಷ್ಟವರ್ಣಧೀಹಿ, ದುಷ್ಟವಾಗಿರ್ತಕ್ಕಂತಹ ವರ್ಣಗಳ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ತೇನ, ಅದರಿಂದ ಅಯೋಗ್ಯಾರ್ಥಕಂ ವಾಕ್ಯಂ, ಸರಿಯಾದ ಅರ್ಥವನ್ನು ಕೊಡದೇ ಇರತಕ್ಕಂತಹ ವಾಕ್ಯವು ಉಂಟಾಗ್ತಾ ಇದೆ. ತತಃ, ಆದ್ದರಿಂದ ತಸ್ಯ, ಆ ವಾಕ್ಯಕ್ಕೆ ಅಮಾನತಾ, ಅಪ್ರಾಮಾಣ್ಯವು ಬಂದಿದೆ. ಹಾಗಾದರೆ ಅಪ್ರಾಮಾಣ್ಯ ಯಾವಾಗ? ಅಯೋಗ್ಯಾರ್ಥ ಪ್ರತಿಪಾದಕ ಆದರೆ ಆ ವಾಕ್ಯಕ್ಕೆ ಅಪ್ರಾಮಾಣ್ಯ. ಅಯೋಗ್ಯಾರ್ಥ ಅಂದರೆ ಇಲ್ಲದೇ ಇರತಕ್ಕಂಥ ಅರ್ಥವನ್ನು ತಿಳಿಸ್ತಾ ಇಲ್ಲ ಅಂತಾದರೆ, ಅಂದರೆ ಇರುವ ಅರ್ಥವನ್ನೇ ತಿಳಿಸ್ತಾ ಇದೆ ಅಂತಂದರೆ ಆ ವಾಕ್ಯಕ್ಕೆ ಅಪ್ರಾಮಾಣ್ಯ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾದರೆ ಇವನು ಯಾವ ರೀತಿಯಲ್ಲಿ ಆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತಾನೋ, ಆ ವಾಕ್ಯವನ್ನು ಅವನು ತಿಳ್ಕೊಳ್ತಾನೋ ಅದಕ್ಕೆ ಅನುಗುಣವಾಗಿ ಅರ್ಥಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಕಿಂಚ ಅಲ್ಲದೆ ಸಾಲಿಪಿ, ಆ ಪಿಪೀಲಿಕಾ ಲಿಪಿಯು ಸ್ವವ್ಯಾಪ್ತ ವರ್ಣಾನ, ತನ್ನಲ್ಲಿ ಸಂಕೇತಿತವಾಗಿರ್ತಕ್ಕಂತಹ ವರ್ಣಗಳಿಗೆ ಅನುಮಾಪಿಕಾ ಹಿ, ತಿಳಿಸ್ಕೊಡ್ಲಿಕ್ಕೆ ಕಾರಣವಾಗಿದೆ ಎಂಬತಕ್ಕಂಥದ್ದು ಪ್ರಸಿದ್ಧವಾಗಿದೆ. ತತಃ, ಅನಂತರದಲ್ಲಿ ತಜ್ಞ, ಆ ಲಿಪಿಯನ್ನು ತಿಳಿದಂತಹ ವ್ಯಕ್ತಿಯು ತೈಹಿ, ಆ ಲಿಪಿಗಳಿಂದ ವಾಕ್ಯವನ್ನು ಕುರುತೆ, ತಾನೇ ಸಿದ್ಧಪಡಿಸ್ಕೊಳ್ತಾ ಇದ್ದಾನೆ. ತತ್, ಆ ವಾಕ್ಯವಾದರೂ ಪುಂವಾಕ್ಯಮೇವ, ಪುರುಷನ ವಾಕ್ಯವೇ ಆಗಿದೆ. ಕ್ವಚಿತ್, ಕೆಲವು ಕಡೆಯಲ್ಲಿ
ಲಿಪಿಕಾರಕ ದೋಷೇಣ ಲಿಪಿಯನ್ನು ಬರೆಯತಕ್ಕಂತಹ ವ್ಯಕ್ತಿಯ ದೋಷದಿಂದ, ದುರ್ಲಿಪ್ಯ ಅಥವಾ ಕೆಟ್ಟದಾಗಿರ್ತಕ್ಕಂತಹ ಲಿಪಿಗಳಿಂದ, ದುಷ್ಟವರ್ಣದೀಹಿ ದುಷ್ಟವಾಗಿರ್ತಕ್ಕಂತಹ ವರ್ಣಗಳ ಜ್ಞಾನವು ಬರ್ತಾ ಇದೆ. ತೇನ ಆ ದುಷ್ಟವಾದ ವರ್ಣಗಳ ಜ್ಞಾನ ಬಂದಿರೋದ್ರಿಂದ ಅಯೋಗ್ಯಾರ್ಥಕಂ ವಾಕ್ಯಂ ತಪ್ಪಾಗಿರ್ತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂತಹ ವಾಕ್ಯವು ಅಮಾನತಾ ಅಪ್ರಮಾಣವೇ ಆಗುತ್ತದೆ. ಪಿಪೀಲಿಕಾ ಲಿಪೇರಪಿ ಅಂತತಃ ಪುಂವಾಕ್ಯತ್ವೇನೇವ ಬೋಧಕೃತ. ಪಿಪೀಲಿಕಾ ಲಿಪಿಯು ಕೂಡ ಅದು ಕೊನೆಯಲ್ಲಿ ಅರ್ಥಜ್ಞಾನಕ್ಕೆ ಕಾರಣ ಹೇಗಾಗುತ್ತೆ? ಪುಂವಾಕ್ಯತ್ವೇನೇವ, ಪುರುಷನ ವಾಕ್ಯರೂಪತ್ವವನ್ನು ಪಡ್ಕೊಂಡು, ಪುರುಷನ ಸ್ವರೂಪವನ್ನು ಪಡ್ಕೊಂಡೇ ಅದು ಜ್ಞಾನಕ್ಕೆ ಕಾರಣವಾಗುತ್ತೆ. ನತು ಕೇವಲ ಲಿಪಿತ್ವೇನ, ಬರೀ ಲಿಪಿಯಾಗಿದೆ ಎಂಬ ಕಾರಣದಿಂದ ಅದು ಅರ್ಥಜ್ಞಾನಕ್ಕೆ ಕಾರಣ ಅಲ್ಲ. ಪುಂವಾಕ್ಯಂಚ ಅರ್ಥ ಅಭಾದೆ ಪ್ರಮಾಣ. ಪುರುಷವಾಕ್ಯ ಇದೆಯಲ್ಲ, ಅದು ಅರ್ಥಕ್ಕೆ ಬಾಧೆ ಇಲ್ಲ ಅಂತಾದರೆ ಪ್ರಮಾಣ ಆಗುತ್ತೆ. ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಈ ರೀತಿಯಲ್ಲಿ ಹೇಳ್ದ ಹೋದಾಗ ಏನಾಗಿದೆ? ಅರ್ಥ ಬಾಧ ಇದೆ, ಅಲ್ಲಿ ಹಣ್ಣಿಲ್ಲ, ವಾಕ್ಯ ಇದೆ. ಹಾಗಾದರೆ ಅರ್ಥ ಬಾಧ ಇದೆ, ಪ್ರಮಾಣ ಅಲ್ಲ. ಅರ್ಥ ಅಬಾಧೆ, ಆವಾಗ ಹಣ್ಣಿತ್ತು ಅಂತಾದರೆ ಆವಾಗ ಪ್ರಮಾಣವೇ ಆಗುತ್ತೆ. ಅರ್ಥ ಬಾಧೇತು ಅಪ್ರಮಾಣಂಚ ಲೋಕೆ ದೃಷ್ಟಂ. ಎಲ್ಲಿ ವಾಕ್ಯ ಇದೆ, ವಾಕ್ಯದಿಂದ ತಿಳಿದು ಬರುವಂಥ ಅರ್ಥ ಇಲ್ಲವೋ ಅಂಥ ಕಡೆಯಲ್ಲಿ ಆ ವಾಕ್ಯ ಎಂಬತಕ್ಕಂಥದ್ದು ಅಪ್ರಮಾಣ ಎಂಬುದಾಗಿ ಲೋಕದಲ್ಲಿ ನಾವು ಕಂಡಿದ್ದೇವೆ. ಇತಿ ಅಪೌರುಷೇಯ ವಾಕ್ಯ ಅಪ್ರಾಮಾಣ್ಯೇ ನಾಯಂ ದೃಷ್ಟಾಂತಃ. ಹಾಗಾದರೆ ಅಪೌರುಷೇಯವಾಗಿರ್ತಕ್ಕಂತಹ ವಾಕ್ಯವು ಅಪ್ರಮಾಣ ಎಂಬತಕ್ಕಂಥ ವಿಷಯದಲ್ಲಿ ಪಿಪೀಲಿಕಾ ಲಿಪಿಯನ್ನು ಉದಾಹರಣೆ ಕೊಡಲಿಕ್ಕೆ ಬರೋದಿಲ್ಲ. ಪಿಪೀಲಿಕಾ ಲಿಪಿಗೂ ಅಪೌರುಷೇಯವಾಗಿರ್ತಕ್ಕಂಥ ವೇದಕ್ಕೂ ವ್ಯತ್ಯಾಸ ಇದೆ ಅಂತ ಅರ್ಥ. ಇತಿ ಭಾವೇನಾಹ ಕಿಂಚ ಇತಿ ತತ್ತದ್ವರ್ಣೇಷು ಸಂಕೇತಿತಃ ತತ್ತದ್ರೇಖಾ ವಿಶೇಷಃ ಏವ ಲಿಪಿರ್ನಾಮ. ಲಿಪಿ ಅಂದರೆ ಏನು? ಆಯಾ ವರ್ಣದಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೇಖೆ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೇವಲ್ಲ, ಇದನ್ನೇ ಲಿಪಿ ಅಂತ ಕರೀತಾರೆ. ತತ್ತದ್ವರ್ಣೇಶು ಸಂಕೇತಿತಃ ತತ್ತದ್ರೇಖಾ ವಿಶೇಷ. ಆಯಾ ರೀತಿಯ ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ರೇಖಾ ವಿಶೇಷ ಇದೆ. ಅದನ್ನೇನಂತ ಕರೀತಾರೆ? ಲಿಪಿ ಎಂಬುದಾಗಿ ಕರೀತಾರೆ. ಒಂದೊಂದು ವರ್ಣವನ್ನು ತಿಳ್ಕೊಳ್ಳಿಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ರೇಖೆಯ ವಿನ್ಯಾಸ, ಇದನ್ನೇ ಲಿಪಿ ಅಂತ ಕರೀತಾರೆ. ತಥಾ ಚ ತಾದೃಶ ರೇಖಾ ವಿಶೇಷಂ ದೃಷ್ಟ್ವಾ ತದ್ವ್ಯಾಪ್ಯ ವರ್ಣ ಅನುಮೀಯತೆ. ಅಂತಹ ಆ ರೇಖೆಗಳನ್ನು ನೋಡಿ ಈ ವರ್ಣ ಎಂಬುದಾಗಿ ಅನುಮಾನ ಮಾಡುತ್ತಾನೆ ಅವನು. ಹಾಗಾದರೆ ನಾವು ನೋಡ್ತೇವೆ, ಈಗ ಓದ್ಕೊಂಡು ಹೋಗ್ತೇವೆ. ಓದ್ಕೊಂಡು ಹೋಗೋದು ಹೇಗೆ ಅಂತಂದರೆ, ಈ ರೀತಿಯಾದ ರೇಖೆ ಇರೋದರಿಂದ ಈ ವರ್ಣ ಎಂಬುದಾಗಿ ಅನುಮಾನ ಮಾಡಿಕೊಂಡು ನಾವು ಓದ್ಕೊಂಡು ಹೋಗ್ತೇವೆ. ಏವಂ ರೇಖಾಂತರೇಣ ವರ್ಣಾಂತರ. ಇನ್ನೊಂದು ರೀತಿಯಾದ ರೇಖೆ ವಿನ್ಯಾಸ ಇದೆ ಅಂತಂದರೆ ಇನ್ನೊಂದು ವರ್ಣವನ್ನು ನಾವು ಓದ್ತೇವೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಲಿಪ್ಯನುಮಿತೈಶ್ಚ ವರ್ಣೈ ಪದಂ ವಾಕ್ಯಂಚ ತಜ್ಞ ಲಿಪಿಜ್ಞ ಕುರುತೆ. ಲಿಪಿಯಿಂದ ನಾವು ತಿಳಿದುಕೊಂಡಿರತಕ್ಕಂತಹ ಏನು ವರ್ಣಗಳಿದೆ, ಆ ವರ್ಣಗಳ ಸಮುದಾಯ ಪದ, ಆ ಪದಗಳ ಸಮುದಾಯ ವಾಕ್ಯ ಎಂಬುದಾಗಿ ಆ ಲಿಪಿಯನ್ನು ತಿಳಿದವನು ಆ ಪದಗಳ ಸಮುದಾಯದಿಂದ ವಾಕ್ಯವನ್ನು ಕೂಡ ಸಿದ್ಧಪಡಿಸ್ಕೊಳ್ತಾನೆ. ಕುರುತೆ ತತಃ ಲಿಪ್ಯನುಮಿತ ವರ್ಣಸಮೂಹೈ ರಚಿತಂ ತದ್ವಾಕ್ಯಂ ಪುಂವಾಕ್ಯಂ. ಅದರಿಂದ ಲಿಪಿಗಳಿಂದ ತಿಳಿಯಲ್ಪಟ್ಟಂತಹ ವರ್ಣಗಳ ಸಮುದಾಯದಿಂದ ಸಿದ್ಧವಾಗಿರ್ತಕ್ಕಂಥ ವಾಕ್ಯ ಇದೆಯಲ್ಲ, ಅದು ಪುರುಷನ ವಾಕ್ಯವೇ ಆಯಿತು. ಏಕೆ? ಪುರುಷ ಈ ರೇಖೆ ವಿನ್ಯಾಸವನ್ನು ನೋಡಿ ಈ ವರ್ಣ ಅಂತ ಅವನು ತಿಳಿದು ಆ ವರ್ಣ ಸಮುದಾಯಾತ್ಮಕವಾದ ಪದ ಸಮುದಾಯಾತ್ಮಕವಾಗಿರ್ತಕ್ಕಂತಹ ವಾಕ್ಯವನ್ನು ಸಿದ್ಧಪಡಿಸಿಕೊಂಡಿದ್ದಾನೆ. ಆದ್ದರಿಂದ ಅದೇನಾಯಿತು? ಪುರುಷ ವಾಕ್ಯವೇ ಆಯಿತು. ತಥಾಚ ತದ್ವಾಕ್ಯತ್ವೇನೈವ ಪ್ರಮಾಣಂ ನತು ಲಿಪಿತ್ವೇನೈವ ಇತಿ ಭಾವಃ. ಅದರಿಂದ ಈ ಲಿಪಿ ಎಂಬತಕ್ಕಂಥದ್ದು ಪುಂವಾಕ್ಯತ್ವೇನ ಪ್ರಮಾಣ ಆಯಿತಷ್ಟೇ ಹೊರತು ಲಿಪಿತ್ವೇನ ಪ್ರಮಾಣ ಆಗಲಿಲ್ಲ. ತಸ್ಯ ಚ ವಾಕ್ಯಸ್ಯ ಕ್ವಚಿತ್ ಅಪ್ರಾಮಾಣ್ಯ ಕಾರಣಮಾಹ. ಈ ಪುಂವಾಕ್ಯ
ಪುರುಷನೇ ಸಿದ್ಧಪಡಿಸಿಕೊಂಡಂಥ ವಾಕ್ಯ ಕೆಲವು ಕಡೆಯಲ್ಲಿ ಅಪ್ರಮಾಣ ಆಗುತ್ತೆ. ಯಾಕೆ? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ತಸ್ಯ ವಾಕ್ಯಸ್ಯ, ಪುರುಷನೇ ಲಿಪಿಗಳ ವಿನ್ಯಾಸವನ್ನು ನೋಡಿ ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ವಾಕ್ಯ ಇದೆಯಲ್ಲ, ಕ್ವಚಿತ್ ಅಪ್ರಾಮಾಣ್ಯ, ಅದು ಕೆಲವು ಕಡೆಯಲ್ಲಿ ಅಪ್ರಮಾಣವಾಗುತ್ತೆ. ಅದಕ್ಕೆ ಕಾರಣವನ್ನು ಹೇಳ್ತಾರೆ ಲಿಪಿಕಾರ ಕಾರಕ ದೋಷೇಣ ಅಂತ. ಕ್ವಚಿತ್ ಲಿಪಿಕಾರಕಸ್ಯ ಅಂತಂದರೆ ಪಿಪೀಲಿಕಾದೇಹೆ ದೋಷೇಣ. ಕೆಲವು ಕಡೆ ಲಿಪಿಕಾರ ಅಂದರೆ ಆ ರೇಖೆಯನ್ನು ವಿನ್ಯಾಸಗೊಳಿಸಿದ್ಯಾವುದು? ಇರುವೆ, ಅದರಲ್ಲೇ ಇರತಕ್ಕಂಥ ದೋಷ. ಅಥವಾ ಅಜ್ಞಾನ ಭ್ರಮಾದಿನ ಜ್ಞಾತೆಯ ದುರ್ಲಿಪ್ಯ, ನಮಗೆ ಅಜ್ಞಾನ ಇದೆ ಅಥವಾ ಭ್ರಮೆ ಇದೆ, ಅದರಿಂದಾಗಿ ನಾವು ಅದನ್ನು ತಪ್ಪಾಗಿ ತಿಳಿದಿದ್ದೇವೆ. ಅದರಿಂದ ಜ್ಞಾತೆಯ ದುರ್ಲಿಪ್ಯ ದುಷ್ಟವರ್ಣದೀಹಿ ಭವತಿ. ಹಾಗೆ ನಮಗೆ ಒಂದು ವರ್ಣವನ್ನು ನೋಡಿದಾಗ ಇನ್ನೊಂದು ವರ್ಣ ಅಂತ ನಮಗೆ ಜ್ಞಾನ ಬರುತ್ತೆ. ಇದಕ್ಕೆ ಕಾರಣ ಏನು? ಎರಡು, ಒಂದು ಲಿಪಿಕಾರಕ ದೋಷ, ಅಥವಾ ಇವನಲ್ಲಿರ್ತಕ್ಕಂತಹ ಒಂದು ವರ್ಣವನ್ನು ಇನ್ನೊಂದು ವರ್ಣ ಅಂತ ತಪ್ಪಾಗಿ ತಿಳಿದಿದ್ದು, ಇದೆರಡು. ತೇನ ದುರ್ಲಿಪ್ಯನುಮಿತ ವರ್ಣಸಮೂಹೇನ ಅಯೋಗ್ಯಾರ್ಥಕಂ ವಾಕ್ಯಂ ಭವತಿ. ಯಾವ ಲಿಪಿ ಅದನ್ನು ನಾವು ತಪ್ಪಾಗಿ ತಿಳಿದಿದ್ದೇವೆ, ಅದರಿಂದಾಗಿ ತಪ್ಪಾಗಿರ್ತಕ್ಕಂಥ ಅರ್ಥಜ್ಞಾನ ಎಂಬತಕ್ಕಂಥದ್ದು ನಮಗೆ ಬರುತ್ತೆ. ಆಗ ಆ ವಾಕ್ಯ ಎಂಬತಕ್ಕಂಥದ್ದೇನಾಯಿತು? ಅಯೋಗ್ಯಾರ್ಥಕಂ, ಇಲ್ಲದೇ ಇರತಕ್ಕಂಥ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂಥ ವಾಕ್ಯ ಆಗುತ್ತೆ. ತತಶ್ಚ ಅಯೋಗ್ಯಾರ್ಥಕ ವಾಕ್ಯತ್ವಾತ್ ಕ್ವಚಿತ್ ಅಮಾನತಾ ಭವತಿ. ಅದರಿಂದ ಅದು ಇಲ್ಲದೇ ಇರತಕ್ಕಂತಹ ಅರ್ಥವನ್ನು ತಿಳಿಸುವಂತಹ ವಾಕ್ಯ ಆಗಿದೆ. ಇದಂ ರಜತಂ ವಾಕ್ಯ ಇದೆ, ಇದು ಅಪ್ರಮಾಣ. ಯಾಕೆ ಅಪ್ರಮಾಣ? ರಜತ ಇದೆ ಅಂತ ಹೇಳುತ್ತೆ, ಅಲ್ಲಿ ರಜತ ಇಲ್ಲ. ಅಂದರೆ ಅವಿದ್ಯಮಾನ ಅರ್ಥಬೋಧಕ ವಾಕ್ಯ ಅದು ಯಾವ ರೀತಿಯಲ್ಲಿ ಅಪ್ರಮಾಣವೋ ಹಾಗೆ ಈ ಪಿಪೀಲಿಕಾ ಲಿಪಿಯಿಂದ ಅನುಮಿತವಾಗಿರ್ತಕ್ಕಂಥ ವರ್ಣಗಳಿಂದ ತಿಳಿದಂತಹ ವಾಕ್ಯದಿಂದ ಏನು ಜ್ಞಾನ ಬರ್ತಾ ಇದೆ ಅದು ಕೂಡ ಕೆಲವು ಕಡೆಯಲ್ಲಿ ಅವಿದ್ಯಮಾನ ಅರ್ಥ ಜ್ಞಾಪಕ ಆಗಿದೆ, ಇಲ್ಲದೇ ಇರತಕ್ಕಂಥ ಅರ್ಥವನ್ನು ತಿಳಿಸುತ್ತೆ. ಆದ್ದರಿಂದ ಏನಾಗುತ್ತೆ? ಅದು ಅಪ್ರಮಾಣ ಅಂತ ಆಗುತ್ತೆ. ವೇದೇತು ನ ತಥಾ ಲಿಪಿಕಾರಕ ದೋಷ ಅಸ್ತಿ. ವೇದದಲ್ಲಿ ಆಗಬೇಕಾದರೆ ಲಿಪಿಕಾರನ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಕಿಂತು ಅನಾದಿಕಾಲಮಾರಭ್ಯ ಉಪಾಧ್ಯಾಯ ಪರಂಪರೆಯ ನಿತ್ಯ ಅಧ್ಯಯನಮೇವ. ಅನಾದಿ ಕಾಲದಿಂದಲೂ ಕೂಡ ಯಾರು ಅಧ್ಯಯನ ಮಾಡ್ತಾ ಇದ್ದಾರಲ್ಲ ಅವರ ಪರಂಪರೆಯಿಂದ, ಉಪಾಧ್ಯಾಯರ ಪರಂಪರೆಯಿಂದ ಅದು ಇದೇ ರೀತಿಯಲ್ಲಿ ಅಧ್ಯಯನ ಎಂಬತಕ್ಕಂಥದ್ದು ನಡ್ಕೊಂಡು ಬಂದಿದೆ. ತಸ್ಯ ಕುತಃ ಅಪ್ರಾಮಾಣ್ಯಂ. ಆದ್ದರಿಂದ ಇಲ್ಲಿ ಲಿಪಿಕಾರಕ ದೋಷ ಇಲ್ಲ, ಅದರಿಂದಾಗಿ ಅರ್ಥ ಇಲ್ಲದೇನೆ ನಮಗೆ ಜ್ಞಾನ ಬಂತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವೇದ ಎಂಬತಕ್ಕಂಥದ್ದು ಅಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪಿಪೀಲಿಕಾ ಲಿಪಿಗೂ ವೇದಕ್ಕೂ ವೈಲಕ್ಷಣ್ಯ ಇದೆ. ಪಿಪೀಲಿಕಾ ಲಿಪಿಯಿಂದ ಬಂದಂತಹ ನಮಗೆ ವಾಕ್ಯಜ್ಞಾನದಿಂದ ಏನು ನಮಗೆ ಅರ್ಥ ತಿಳಿದು ಬರ್ತಾ ಇದೆ ಅದು ಬೇಕಾದ್ರೆ ಅಪ್ರಮಾಣ ಆಗಬಹುದು. ಆದರೆ ವೇದದಿಂದ ನಾವೇನು ಅರ್ಥವನ್ನು ವಾಕ್ಯವನ್ನು ತಿಳಿದು ಅರ್ಥವನ್ನು ತಿಳ್ಕೊಳ್ತಾ ಇದ್ದೇವೆ, ಅದಕ್ಕೆ ಎಲ್ಲಿಯೂ ಕೂಡ ಬಾಧ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಪಿಪೀಲಿಕಾ ಲಿಪಿ ಅಪ್ರಮಾಣ ಆಗಬಹುದು, ವೇದ ಎಂಬತಕ್ಕಂಥದ್ದು ಪ್ರಮಾಣ ಆಗುತ್ತೆ. ಲಿಪಿಕಾರಕ ಅಂದರೆ ಯಾರು? ಪಿಪೀಲಿಕಾವೇ. ಹಾಂ, ಆ ಲಿಪಿ ಬರೆದದ್ದು ಯಾವುದು? ಪಿಪೀಲಿಕವೇ. ಅಂದರೆ ಲಿಪಿಕಾರ ಅಂತಂದರೆ ಅಲ್ಲಿ ಇರುವೆ ಅಂತ ಅದೇ ಅರ್ಥ. ನಾವು ಬರೆದಿದ್ದು ಅಂತ ಅರ್ಥ ಅಲ್ಲ. ಹಾಂ, ಅದಕ್ಕೆ ಗೊತ್ತಿಲ್ಲಲ್ಲ. ಹಾಂ, ಅದರಿಂದಾಗಿ ಅದು ಹಿಂಗೆ ಹೋಗಬೇಕಾಗಿತ್ತು, ಈ ಕಡೆ ಹೊರಟೋಯ್ತು. ಅದರಿಂದಾಗಿ ಹಾಂ ಹಾಂ ಅಲ್ಲಿ ಸರ್ವೋತ್ತಮ ಅಂತ ಆಗಬೇಕಾಗಿದೆ, ಸವೋತ್ತಮ ಅಂತ ಆಗಿದೆ. ಅದು ಅದೇನು ಮಾಡ್ತೀರಾ? ಒಂದು ಅರ್ಕಾವತ್ತು ಬಿಟ್ಟು ಹೋಗಿದೆ. ಅದಕ್ಕೇನು ಗೊತ್ತಿಲ್ಲ, ಅದೊಟ್ಟು ಸರ್ ಏನು ಮಾಡಬೇಕು ತಪ್ಪಾಗಿದೆ. ಆದ್ದರಿಂದ ನಮಗೇನಾಗುತ್ತೆ? ಆ ತಪ್ಪುವಾದ ವಾಕ್ಯಜ್ಞಾನ ಬರುತ್ತೆ. ಅದರಿಂದ ಏನಾಯಿತು? ಅರ್ಥ ಇಲ್ಲ, ಜ್ಞಾನ ಎಂಬತಕ್ಕಂಥದ್ದು ಬಂತು, ಆವಾಗ ಅಪ್ರಮಾಣ ಆಗುತ್ತೆ. ವೇದದಲ್ಲಿ ಹಾಗಿಲ್ಲ. ಅನಾದಿತಸ್ತು ಯದ್ವಾಕ್ಯಂ ಶೃಣೋತ್ಯೇವಾಖಿಲೋ ಜನಃ ಸ್ವಯಂ ಪುನರ್ನ ಕುರುತೆ ಶಾವಕಾಶ್ಚ ಸುರರ್ಷಯಃ ಯಸ್ಯ ಸ್ವರಾಶ್ಚ ನಿಯತಾಃ ಕ್ರಮಾಶ್ಚ ನಿಯತಾಃ ಸದಾ ಫಲಂಚ ದೃಶ್ಯತೆ ಯಸ್ಯ
ತದ್ಧಿಮಾನಂ ಮಹತ್ತರಂ. ಇನ್ನೊಂದು ರೀತಿಯಿಂದ ವೇದಕ್ಕೆ ಅಪೌರುಷೇಯತ್ವ ಮತ್ತು ಪ್ರಾಮಾಣ್ಯ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಪಿಪೀಲಿಕ ಲಿಪಿಗೆ ಸಮಾನ ಅಲ್ಲ, ಆದ್ದರಿಂದ ಪ್ರಮಾಣ ಅಂತ ಹೇಳದಂತೆ ಆಯಿತು. ಇನ್ನೊಂದು ರೀತಿಯಲ್ಲಿ ಪುನಃ ವೇದಕ್ಕೆ ಪ್ರಾಮಾಣ್ಯ ಮತ್ತು ಅಪೌರುಷೇಯತ್ವ ಅದನ್ನು ಹೇಳ್ತಾರೆ. ಹೇಗೆ ಅಂತಂದರೆ, ಈ ವೇದಗಳನ್ನು ಅನಾದಿ ಕಾಲದಿಂದ ಕೇಳಿಕೊಂಡು ಬಂದಿದ್ದಾರೆ. ಶೃಣೋತ್ಯೇವ ಅಖಿಲೋ ಜನ, ಎಲ್ಲರೂ ಕೂಡ ಇದನ್ನು ಕೇಳ್ಕೊಂಡು ಬಂದಿದ್ದಾರೆ ಅಂತ. ಸ್ವಯಂ ಪುನಃ ನ ಕೊರುತ್ತೆ. ಈ ವಾಕ್ಯಗಳನ್ನು ಸ್ವತಃ ಯಾರೂ ಕೂಡ ರಚನೆ ಮಾಡಿದವರಿಲ್ಲ. ಇದನ್ನು ಶ್ರುತಿ ಅಂತ ಕರೀತಾರೆ. ಶ್ರುತಾಹ ಅಖಿಲೈಹಿ ಜನೈಹಿ, ಎಲ್ಲರೂ ಇದನ್ನು ಕೇಳಿದ್ದು, ಆದ್ದರಿಂದಾಗಿ ಇದನ್ನೇನು ಕರೀತಾರೆ? ಶ್ರುತಿ ಅಂತ ಕರೀತಾರೆ. ನಾವು ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ, ಕೇಳಿಸ್ತಾ ಇದೆ ತಾನೆ? ಹಾಗಾದರೆ ಇದನ್ನು ಶ್ರುತಿ ಅಂತ ಕರೆಯಲ್ಲ. ಯಾಕೆ? ಕೇಳೋದೆಲ್ಲ ಶ್ರುತಿ ಅಲ್ಲ. ಯಾವುದು ಕೇಳುವ ಮೂಲಕವೇ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆಯೋ ಅದು ಶ್ರುತಿ. ಈಗ ಈ ವಾಕ್ಯಗಳನ್ನು ಕೇಳಿಸ್ತಾ ಇದ್ದಾರೆ. ಅನಾದಿತಸ್ತು ಯದ್ವಾಕ್ಯಂ ನಾನು ಓದ್ದೆ, ಕೇಳಿಸ್ತಾನೆ? ಹಾಗಾದರೆ ಇದು ಕೂಡ ಶ್ರವಣಕ್ಕೆ ವಿಷಯ ಆಯಿತು. ಇದನ್ನು ಶ್ರುತಿ ಅಂತ ಹೇಳ್ರಿ. ಶ್ರುತಿ ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ, ಎಲ್ಲವನ್ನೂ ಯಾರು ಶ್ರವಣ ಮೂಲಕವೇ ತಿಳಿದಿದ್ದಾರೋ ಅದನ್ನು ಶ್ರುತಿ ಅಂತ ಹೇಳ್ತಾರೆ. ಆದ್ದರಿಂದ ಈ ವಾಕ್ಯ ಇದೆಯಲ್ಲ, ಇದನ್ನು ಶ್ರವಣದ ಮೂಲಕವೇ ತಿಳಿದದ್ದಲ್ಲ, ಆದ್ದರಿಂದ ಇದನ್ನು ಶ್ರುತಿ ಅಂತ ಕರೆಯಲ್ಲ. ಆದರೆ ವೇದಗಳಿದೆಯಲ್ಲ, ಅದನ್ನು ಯಾರೂ ಮಾಡಲಿಲ್ಲ, ಎಲ್ಲರೂ ಕೂಡ ಶ್ರವಣ ಮೂಲಕವೇ ತಿಳಿದಿದ್ದಾರೆ, ಅದರಿಂದ ಅದನ್ನು ಶ್ರುತಿ ಅಂತ ಕರೀತಾರೆ. ಆದ್ದರಿಂದ ಏನಾಯಿತು? ಯಾರೂ ಮಾಡಲಿಲ್ಲ, ಆದ್ದರಿಂದ ಅಪೌರುಷೇಯ ಅಂತಾಯಿತು. ಅದಕ್ಕೆ ಹೇಳ್ತಾರೆ ಶಾವಕಾಶ್ಚ ಸುರರ್ಷಯ. ಯಾರು ದೇವತೆಗಳೆಲ್ಲ ವೇದ ದ್ರಷ್ಟಾರರಾಗಿದ್ದಾರಲ್ಲ, ಅಥವಾ ಋಷಿಮುನಿಗಳೆಲ್ಲ ಇದ್ದಾರಲ್ಲ, ಸುರರ್ಷಯ, ದೇವತೆಗಳು ಋಷಿಗಳು ಇವರೆಲ್ಲ ವೇದ ದ್ರಷ್ಟಾರರು. ಹಾಗಾದರೆ ಸ್ವತಃ ಅವರು ಬರೆದಿದ್ದಾರೆ ಅಂತ ಹೇಳ್ಬೋದಲ್ಲ, ಕಂಡುಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತೀರಾ? ಅದಕ್ಕೆ ಹೇಳ್ತಾರೆ, ಅವರು ಕೂಡ ವೇದಗಳನ್ನು ಕಂಡುಕೊಂಡಿದ್ದಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ಅವರು ಅಧ್ಯಯನ ಮಾಡಿರ್ತಾರೆ. ಈ ಜನ್ಮದಲ್ಲಿ ಅವರಿಗೆ ಅಧ್ಯಯನ ಇಲ್ಲದೇನೆ ಮನಸ್ಸಿಗೆ ಹೊಳೆದಿದೆ, ಆದ್ದರಿಂದ ಅವರನ್ನು ವೇದದ್ರಷ್ಟಾರರು ಅಂತ ಹೇಳ್ತಾರೆ. ಹಾಗಾದರೆ ವೇದದ್ರಷ್ಟಾರರು ಅಂತ ಕಲಿಬೇಕಾದರೆ ಅವರು ರಚನೆ ಮಾಡಿದ್ದಲ್ಲ, ಮತ್ತು ಅವರು ತಿಳಿದಿದ್ದಾರೆ. ಅದರಿಂದ ಸುರರ್ಷಯ ಶಾವಕಾಹ, ದೇವತೆಗಳು ಋಷಿಗಳು ಅವರೆಲ್ಲರೂ ಕೂಡ ಅದನ್ನು ಕೇಳಿದವರೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ವೇದದಲ್ಲಿ ಇವತ್ತು ನಾವು ಉದಾತ್ತ, ಅನುದಾತ್ತ, ಸ್ವರಿತ, ಸ್ವರಗಳನ್ನು ಹೇಳ್ತೇವೆ. ಇವತ್ತು ಏನು ಸ್ವರ ಹೇಳ್ತಾ ಇದ್ದೇವೆ, ಈ ಸ್ವರ ಎಂಬತಕ್ಕಂಥದ್ದು ಅದು ಅನಾದಿ ಕಾಲದಿಂದ ಒಂದೇ ರೀತಿಯಲ್ಲಿದೆ. ಅಗ್ನಿಮೀಡೆ ಪುರೋಹಿತಂ ಎಂಬುದಾಗೆ ಇರ್ತಕ್ಕಂಥದ್ದು. ಅಲ್ಲಿ ಏನೇನು ಅನುದಾತ್ತ, ಉದಾತ್ತ, ಸ್ವರ ಎಂಬತಕ್ಕಂಥದ್ದಿದೆ, ಇದು ಅನಾದಿ ಕಾಲದಿಂದ ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದಲೂ ಕೂಡ ಏನಾಗಬೇಕದು? ಅಪೌರುಷೇಯ ಅಂತ ಆಗಬೇಕು. ಯಾಕೆ? ಒಬ್ಬ ನಿರ್ಮಾಣ ಮಾಡಿದ್ದು ಅಂತಂದರೆ ಪುನಃ ಸ್ವರದಲ್ಲಿ ವ್ಯತ್ಯಾಸ ಆಗಬೇಕಾಗಿತ್ತು. ಆದರೆ ಸ್ವರದಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಕೂಡ ಇಲ್ಲ. ಅಷ್ಟೇ ಅಲ್ಲ, ಕ್ರಮಾಶ್ಚ ನಿಯತಃ, ಅಲ್ಲೇನು ವರ್ಣಕ್ರಮ ಇದೆ ಅದು ಕೂಡ ನಿತ್ಯವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ವ್ಯತ್ಯಾಸ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಅಂತಹ ವೇದಗಳನ್ನು ಯಾರು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪಠನೆ ಮಾಡ್ತಾ ಇದ್ದಾರೋ ಅದರಿಂದ ಫಲಪ್ರಾಪ್ತಿ ಆಗ್ತಾ ಇದೆ. ಇಷ್ಟೋ ತನಕ ಹೇಳಿದ್ದು ಅಪೌರುಷೇಯ ಅನ್ನಲಿಕ್ಕೆ ಕಾರಣ ಏನು? ಎಲ್ಲರೂ ಕೇಳ್ಕೊಂಡೇ ಬಂದಿದ್ದಾರೆ, ಯಾರೂ ರಚನೆ ಮಾಡಿದ್ದಲ್ಲ. ಯಾರು ವೇದದ್ರಷ್ಟರಾಗಿದ್ದಾರೋ ಅವರು ಕೂಡ ಕೇಳಿದ್ದನ್ನೇ ಕಂಡುಕೊಂಡಿದ್ದಾರೆ ಅಷ್ಟೇ ಹೊರತು ಸ್ವತಃ ರಚನೆ ಮಾಡಿದ್ದಲ್ಲ. ಆ ವೇದಗಳ ಸ್ವರಗಳು, ಅವುಗಳ ಕ್ರಮ ಎಲ್ಲವೂ ನಿತ್ಯ. ಆದ್ದರಿಂದ ವೇದ ಏನು? ಅಪೌರುಷೇಯ. ಹಾಗಾದ್ರೆ ಇದೆಲ್ಲ ಅಪೌರುಷೇಯ ಅನ್ನಲಿಕ್ಕೆ ಕಾರಣ. ಇನ್ನು ವೇದವು ಪ್ರಮಾಣ. ಯಾಕೆ ಪ್ರಮಾಣ ಅಂತಂದರೆ ಅದಕ್ಕೆ ಹೇಳ್ತಾರೆ ಫಲಂಚ ದೃಶ್ಯತೆ ಯಸ್ಯ ಅಂತ. ವೇದದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಕರ್ಮವನ್ನು ಅನುಷ್ಠಾನ ಮಾಡಿದರೆ ಅವಾಗ ಫಲ ಬರ್ತಾ ಇದೆ. ಪುತ್ರಕಾಮಃ ಪುತ್ರೇಷ್ಟ್ಯ ಯಜೇತ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಈ ರೀತಿಯಾದ ವಾಕ್ಯಗಳಿಲ್ಲಿದೆ. ಈ ವಾಕ್ಯಗಳನ್ನು ನಾವು ತಿಳಿದು ಅದೇ ರೀತಿಯಲ್ಲಿ ಅನುಷ್ಠಾನ ಮಾಡಿದರೆ ಏನು ಪ್ರಾಪ್ತಿಯಾಗುತ್ತೆ? ಪುತ್ರ ಪ್ರಾಪ್ತಿ ಬೇಕಾದವರಿಗೆ ಪುತ್ರಕಾಮೇಷ್ಟಿಯಾಗ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಯಾರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ ಸ್ವರ್ಗವನ್ನು ಬಯಸಿದ್ದಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ನಡ್ಕೊಂಡಾಗ ಆ ಫಲ ಸಿಗ್ತಾ ಇದೆ. ಆದ್ದರಿಂದ ಅದು ಪ್ರಮಾಣ ಆಗುತ್ತೆ. ಎಂದು ವೇದ ಪ್ರಮಾಣವೂ ಹೌದು,
ವೇದೋಕ್ತ ಕರ್ಮದಿಂದ ಫಲ ಸಿಗ್ತಾ ಇದೆ. ವೇದವು ಅಪೌರುಷೆಯೂ ಹೌದು, ಯಾಕೆ ಅದು ಎಲ್ಲರೂ ಕೂಡ ಕೇಳ್ಕೊಂಡು ಬಂದಿದ್ದು, ಯಾರೂ ರಚನೆ ಮಾಡಿದ್ದಲ್ಲ ಅಂತ. ಹೀಗೆ ಅಪೌರುಷೇಯತ್ವ ವಿಷಯದಲ್ಲಿ ಪ್ರಮಾಣ, ಹಾಗೆ ಪ್ರಮಾಣ ಎಂಬತಕ್ಕಂತಹ ವೇದವು ಪ್ರಮಾಣ ಎಂಬತಕ್ಕಂಥದ್ದಲ್ಲಿ ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ. ಅನಾದಿತಸ್ತು, ಅನಾದಿ ಕಾಲದಿಂದಲೂ ಯದ್ವಾಕ್ಯಂ, ಯಾವ ವೇದಗಳ ವಾಕ್ಯವನ್ನು ಅಖಿಲ ಜನ, ಎಲ್ಲ ಜನರು ಶೃಣೋತ್ಯೇವ, ಶ್ರವಣವನ್ನೇ ಮಾಡ್ತಾ ಇದ್ದಾರೋ, ಪುನಃ ಮತ್ತೆ ನಕುರುತ್, ಸ್ವಯಂ ತಾವೇ ನಕುರುತೆ ಮಾಡ್ತಾ ಇಲ್ಲವೋ, ಹಾಗೆ ಸುರರ್ಷಯ ದೇವತೆಗಳು ಋಷಿಗಳು ಕೂಡ ಶ್ರಾವಕಾಶ್ಚ, ಸ್ವಯಂ ತಾವಾಗಿಯೇ ಶ್ರಾವಕಾಶ್ಚ ಅದನ್ನು ಕೇಳುವವರಾಗಿದ್ದಾರೋ, ಯಸ್ಯ ಯಾವ ವೇದದ ಸ್ವರಾಶ್ಚ ಸ್ವರಗಳು ಕೂಡ ನಿಯತಾಹ ನಿಯಮೇನ ಒಂದೇ ಕ್ರಮದಲ್ಲಿದೆಯೋ, ಯಸ್ಯ ಯಾವ ವೇದದ ಕ್ರಮಾಶ್ಚ ಕ್ರಮಗಳು ಕೂಡ ಸದಾ ಯಾವಾಗಲೂ ನಿಯತಾಹ ಒಂದೇ ಕ್ರಮದಲ್ಲಿದೆಯೋ, ಆದ್ದರಿಂದ ವೇದ ಎಂಬತಕ್ಕಂಥದ್ದು ಅಪೌರುಷೇಯ ಆಗಬೇಕು. ಹಾಗೆ ಯಸ್ಯ ಯಾವ ವೇದದ ಫಲಂಚ ಫಲ ಎಂಬತಕ್ಕಂಥದ್ದು ಕೂಡ ದೃಶ್ಯತೆ ಕಂಡು ಬರ್ತಾ ಇದೆಯೋ, ಆದ್ದರಿಂದ ತತ್ ಆ ವೇದ ಎಂಬತಕ್ಕಂಥದ್ದು ವೇದವಾಕ್ಯವು ಮಹತ್ತರಂ ಮಾನಂ ಶ್ರೇಷ್ಠವಾಗಿರ್ತಕ್ಕಂತಹ ಪ್ರಮಾಣವೇ ಆಗಿದೆ. ಹಿ ಇದು ಪ್ರಸಿದ್ಧ. ಅನಾದಿತಃ ಅನಾದಿ ಕಾಲದಿಂದಲೂ ಯದ್ವಾಕ್ಯಂ ಯಾವ ವೇದವಾಕ್ಯವನ್ನು ಅಖಿಲ ಜನ ಎಲ್ಲ ಜನರು ಶೃಣೋತ್ಯೇವ ಶ್ರವಣವನ್ನೇ ಮಾಡ್ತಾ ಇದ್ದಾರೋ, ಪುನಃ ಮತ್ತೆ ಸ್ವಯಂ ತಾವು ನ ಕುರುತೆ ರಚನೆಯನ್ನು ಮಾಡ್ತಾ ಇಲ್ಲವೋ, ಸುರರ್ಷಯಶ್ಚ ದೇವತೆಗಳು ಋಷಿಗಳು ಕೂಡ ಸ್ವಯಂ ತಾವು ಕೂಡ ಶ್ರಾವಕಾಹ ಕೇಳುವವರೇ ಆಗಿದ್ದಾರೋ, ಯಸ್ಯ ಯಾವ ವೇದದ ಸ್ವರಾಹ ಸ್ವರಗಳು ನಿಯತಾಹ ನಿಯಮೇನ ಏಕಪ್ರಕಾರವೇ ಆಗಿದೆಯೋ, ಯಸ್ಯ ಯಾವ ವೇದದ ಕ್ರಮಾಶ್ಚ ಕ್ರಮವೂ ಕೂಡ ಸದಾ ಯಾವಾಗಲೂ ನಿಯತಾಹ ಏಕಪ್ರಕಾರವೇ ಆಗಿದೆಯೋ, ಹಾಗೆ ಯಸ್ಯ ಯಾವ ವೇದಕ್ಕೆ ಫಲಂಚ ವಿಹಿತವಾದ ಕರ್ಮವನ್ನು ಅನುಷ್ಠಾನ ಮಾಡಿದಾಗ ಫಲವೂ ಕೂಡ ದೃಶ್ಯತೆ ಕಂಡು ಬರ್ತಾ ಇದೆಯೋ, ತತ್ ಅಂತಹ ವೇದವಾಕ್ಯವು ಮಹತ್ತರಂ ಮಾನಂ ಶ್ರೇಷ್ಠವಾಗಿರ್ತಕ್ಕಂತಹ ಪ್ರಮಾಣವೇ ಹಿ ಆಗಿದೆ. ರೀತ್ಯಂತರೇಣ ವೇದಸ್ಯ ಅಪೌರುಷೇಯತ್ವಂ ಪ್ರಾಮಾಣ್ಯಂಚ ಸಾಧಯತಿ. ಇನ್ನೊಂದು ಕ್ರಮದಿಂದ ವೇದವು ಅಪೌರುಷೇಯ ಮತ್ತು ಪ್ರಮಾಣ ಅನ್ನೋದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಅನಾದಿತಃ ಇತ್ಯಾದಿನ ಶ್ರಾವಕಾಹ ಅದಕ್ಕೇನರ್ಥ ಶ್ರೋತಾರಹ ದೇವತೆಗಳು ಮತ್ತು ಋಷಿಗಳು ಇವರೆಲ್ಲ ವೇದದ ಶ್ರಾವಕಾಹ ಶ್ರವಣ ಮಾಡ್ತಕ್ಕಂಥವರೇ ಆಗಿದ್ದಾರೆ. ಅಂದ್ರೇನರ್ಥ? ಅವರು ರಚನೆ ಮಾಡಿದವರಲ್ಲ. ಸ್ಮೃತ್ಯಾದಿಕರ್ತॄಣಾಂ ವಸಿಷ್ಠಾದಿ ಋಷೀಣಾಂ ಬ್ರಹ್ಮಾದಿದೇವಾನಾಂ ಶ್ರೋತೃತ್ವೇ ಸೃಷ್ಟ್ಯಾದೌ ಯೋಗನಿದ್ರಾಂ ಕುರ್ವತಃ ವಿಷ್ಣೋರಪಿ ಶ್ರೋತೃತ್ವೇ ಕಃಕರ್ತಾ ಸ್ಯಾದಿತಿ ಭಾವಃ ಅಂತ. ಯಾರು ಸ್ಮೃತ್ಯಾದಿಗಳನ್ನು ಮಾಡಿದ್ದಾರೋ, ಯಾರು ವಸಿಷ್ಠ ಮೊದಲಾಗಿರ್ತಕ್ಕಂಥ ಋಷಿಗಳು, ಇನ್ನು ಯಾರು ವೇದವನ್ನು ಶ್ರವಣ ಮಾಡಿದ್ದಾರೋ ಬ್ರಹ್ಮಾದಿಗಳು, ಬ್ರಹ್ಮಾದೀನಾಂ ಶ್ರೋತೃತ್ವೇ, ಇನ್ನು ಪರಮಾತ್ಮ ಇದ್ದಾನಲ್ಲ ಅವನು ಕೂಡ ಸೃಷ್ಟಿಯ ಆದಿಭಾಗದಲ್ಲಿ ವೇದವನ್ನು ಅವನು ಕೇಳುವವನೇ. ಯಾಕೆ? ಪರಮಾತ್ಮ ಯೋಗ ನಿದ್ರೆಯಲ್ಲಿದ್ದ ಸೃಷ್ಟಿಕಾಲದಲ್ಲಿ, ಪ್ರಳಯ ಕಾಲದಲ್ಲಿ. ಆಗ ಲಕ್ಷ್ಮೀದೇವಿ ವೇದ ಮಂತ್ರಗಳಿಂದ ಭಗವಂತನ ಸ್ತೋತ್ರ ಮಾಡ್ತಾಳೆ. ಆಗ ಪರಮಾತ್ಮನು ಕೂಡ ಏನಾಗಿದ್ದಾನೆ? ಕೇಳುವವನೇ ಆಗಿದ್ದಾನೆ ಅಷ್ಟೇ ಹೊರತು ರಚನೆ ಮಾಡುವವನಲ್ಲ. ಆದ್ದರಿಂದಾಗಿ ವೇದವನ್ನು ಯಾರು ರಚನೆ ಮಾಡ್ತಾರೆ ಅಂತ. ಶ್ರೋತೃತ್ವೇ ಅಂದರೆ ಪರಮಾತ್ಮನೂ ಕೂಡ ಶ್ರೋತೃವೇ ಆಗಿರೋದರಿಂದ ಕಕ್ಕರ್ತಾ ಸ್ಯಾತ್, ವೇದವನ್ನು ರಚನೆ ಮಾಡುವವರು ಪರಮಾತ್ಮನಾಗಲಿ ಇನ್ನಾರ್ಯಾದರೂ ಆಗಲಿಕ್ಕೆ ಹೇಗೆ ಸಾಧ್ಯ? ಯಾರೂ ಅಲ್ಲ. ಬ್ರಹ್ಮಾದಿಗಳು ಶ್ರೋತೃಗಳು, ವಸಿಷ್ಠಾದಿಗಳು ಸ್ಮೃತಿಕರ್ತರು. ಪರಮಾತ್ಮನು ಕೂಡ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಮಾಡಿದ ಸ್ತೋತ್ರ ವೇದ ಸ್ತೋತ್ರವನ್ನು ಕೇಳುವವನಾಗಿದ್ದಾನೆ. ಅಂದ ಮಾಡಿದವರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ಫಲಂಚ ದೃಶ್ಯತೆ, ವೇದದ ಫಲವೂ ಸಿಗುತ್ತೆ. ಹೇಗೆ? ಜಪಾದಿನ ಇತಿ ಶೇಷ. ಗಾಯತ್ರಿ ಜಪ ಮಾಡಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ನಮಗೆ ಬರಲೇ ಇಲ್ಲಲ್ಲ ಅಂದರೆ ನಾವು ಮಾಡೇ ಇಲ್ಲ ಸರಿಯಾಗಿ ಅಂತ ಅರ್ಥ. ಸರಿಯಾಗಿ ಮಾಡಿದ್ರೆ ಬರುತ್ತೆ ಅಂದರೆ ಎಕ್ಸಾಮ್ ಬರೆದವರೆಲ್ಲ ಪಾಸ್ ಆಗ್ತಾರೆ ಅಂತಿಲ್ಲ, ಸರಿಯಾಗಿ ಬರೆದವ್ರು ಪಾಸ್ ಆಗ್ತಾರೆ. ಹಾಗೆ ಜಪ ಮಾಡಿದ್ರೆ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಸರಿಯಾಗಿ ಜಪ ಮಾಡಿದ್ರೆ ಫಲ ಬರುತ್ತೆ. ಇದು ಜಪ ಮಾಡಿದವರಿಗೆಲ್ಲ ಫಲ ಬರುತ್ತೆ ಅಂತ ಅರ್ಥ ಅಲ್ಲ. ಸರಿಯಾಗಿ ಜಪ ಮಾಡಬೇಕು.
ಹಾಗಾದರೆ ಗಾಯತ್ರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಧನ್ವಂತರಿ ಜಪ ಮಾಡ್ತಾನೇ ಇದ್ದೇವೆ, ರೋಗ ಹೋಗಲಿಲ್ಲ ಅಂತ ಯೋಚನೆ ಮಾಡಿ ಇನ್ನಷ್ಟು ರೋಗ ಬಂತು ಅಂತಾರೆ. ಅದಕ್ಕೆ ನಾವು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಅಂದರೆ ಯಾರು ಸರಿಯಾಗಿ ಮಾಡ್ತಾರೋ ಅವರಿಗೆ ಫಲ ಎಂಬತಕ್ಕಂಥದ್ದು ಕಂಡು ಬಂದೇ ಬರುತ್ತೆ. ದೋಷಾಭಾವಾದ ಮಾನತ್ವ ಶಂಕಾಸ್ಯಾಂ ಕಿಂಕೃತಾವದ. ಇನ್ನು ವೇದದಲ್ಲಿ ಅಪ್ರಾಮಾಣ್ಯ ಶಂಕೆಗೆ ಅವಕಾಶವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಿಲ್ಲ ಅಂತಂದರೆ ದೋಷಾಭಾವಾತ್. ದೋಷ ವಾಕ್ಯದಲ್ಲಿ ದೋಷ ಯಾವುದು? ಹಿಂದೆ ಹೇಳಿದ ಹಾಗೆ ಅಬೋಧಕತ್ವ, ವಿಪರೀತ ಬೋಧಕತ್ವ. ಒಂದೋ ಜ್ಞಾನವೇ ಬರಬಾರ್ದು ವಾಕ್ಯದಿಂದ, ಅಥವಾ ತಪ್ಪಾಗಿ ಜ್ಞಾನ ಬರಬೇಕು. ಇದು ವಾಕ್ಯದಲ್ಲಿರ್ತಕ್ಕಂಥ ದೋಷ. ಆದರೆ ಈ ವೇದದಲ್ಲಿ ಅಬೋಧಕತ್ವವೂ ಇಲ್ಲ, ವಿಪರೀತ ಬೋಧಕತ್ವವೂ ಇಲ್ಲ. ಯಾಕಿಲ್ಲ? ಒಂದು ವಾಕ್ಯದಲ್ಲಿ ಅಬೋಧಕತ್ವ ವಿಪರೀತ ಬೋಧಕತ್ವ ಬರಬೇಕು ಅಂತಾದರೆ ಪುರುಷ ದೋಷ ನಿಬಂಧನ, ಆ ವಾಕ್ಯವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿಯಲ್ಲಿ ದೋಷ ಇದ್ದರೆ ಆವಾಗ ಆ ವಾಕ್ಯದಲ್ಲಿ ದೋಷ ಬರುತ್ತೆ. ವೇದವಾಕ್ಯಕ್ಕೆ ಸ್ವತಂತ್ರವಾಗಿ ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿಯೇ ಇಲ್ಲ, ಆದ್ದರಿಂದಾಗಿ ವೇದವಾಕ್ಯದಲ್ಲಿ ದೋಷ ಇಲ್ಲ. ವೇದವಾಕ್ಯದಲ್ಲಿ ದೋಷ ಹೇಗೆ ಬರಬೇಕು? ವೇದವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿಯಲ್ಲಿ ದೋಷ ಇದ್ದರೆ ಆಗ ವೇದವಾಕ್ಯದಲ್ಲಿ ದೋಷ ಬರಬೇಕು. ವೇದವನ್ನು ರಚನೆ ಮಾಡಿದವರು ಯಾರೂ ಇಲ್ಲ ಅಂತಾದರೆ ವೇದವಾಕ್ಯದಲ್ಲಿ ದೋಷ ಇಲ್ಲ. ವಾಕ್ಯದಲ್ಲಿ ದೋಷ ಇಲ್ಲ ಅಂತಾದರೆ ಆ ವಾಕ್ಯದಿಂದ ಬರತಕ್ಕಂಥ ಜ್ಞಾನ ಏನಾಗಿದೆ? ಯಥಾರ್ಥವೇ ಆಗಿದೆ. ಅದರಿಂದಾಗಿ ಅದು ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಸ್ಯಾಂ, ಈ ಶ್ರುತಿಯಲ್ಲಿ ದೋಷಾಭಾವಾತ್, ಪುರುಷ ದೋಷ ನಿಬಂಧನ ದೋಷ ಇಲ್ಲದೇ ಇರುವುದರಿಂದ ಅಮಾನತ್ವ ಶಂಕಾ, ಅದು ಅಪ್ರಮಾಣ ಎಂಬತಕ್ಕಂಥ ಶಂಕೆಯು ಕಿಂ ಕೃತ ವದ, ಹೇಗೆ ಬರಲಿಕ್ಕೆ ಸಾಧ್ಯ? ನೀನೇ ಹೇಳು. ಕಿಂ ಕೃತ, ಹೇಗೆ ಬರಲಿಕ್ಕೆ? ಕೃತ ಅಂದರೆ ಬರೋದು, ಉಂಟಾಗೋದು. ಕಿಂ ಕೃತ, ಹೇಗೆ ಉಂಟಾಗೋದು? ಪದ ಹೇಳು. ಅಸ್ಯಾಂ, ಈ ಇಂತಹ ಅಪೌರುಷೇಯವಾಗಿರ್ತಕ್ಕಂತಹ ಪ್ರಮಾಣಭೂತವಾದಂತಹ ವೇದದಲ್ಲಿ ದೋಷಾಭಾವಾತ್, ಪುರುಷ ದೋಷ ನಿಮಿತ್ತ ದೋಷ ಇಲ್ಲದೇ ಇರುವುದರಿಂದ ಅಮಾನತ್ವ ಶಂಕಾ, ಅಪ್ರಮಾಣ ಎಂಬತಕ್ಕಂಥ ಶಂಕೆಯು ಕಿಂ ಕೃತ, ಯಾವುದನ್ನು ನಿಮಿತ್ತವಾಗಿಟ್ಟುಕೊಂಡು ಬರಲಿಕ್ಕೆ ಸಾಧ್ಯ? ವದ, ಹೇಳು. ಇಲ್ಲವೇ ಇಲ್ಲ. ದೋಷಾಭಾವಾತ್ ಅಂದರೆ ಏನರ್ಥ? ವಾಕ್ಯ ಅಪ್ರಾಮಾಣ್ಯ ನಿಮಿತ್ತ ಅಬೋಧಕ ವಿಪರೀತ ಬೋಧಕತ್ವಾದಿ ರೂಪ ದೋಷ ಅಭಾವಾತ್. ದೋಷ ಇಲ್ಲ ಅಂದರೆ ಏನರ್ಥ? ಹೀಗೆ ವಾಕ್ಯದಲ್ಲಿ ಅಪ್ರಾಮಾಣ್ಯಕ್ಕೆ ನಿಮಿತ್ತ ಯಾವುದದು? ಅಬೋಧಕ ಅಥವಾ ವಿಪರೀತ ಬೋಧಕ ಎಂಬತಕ್ಕಂಥ ಅಂಶ. ಜ್ಞಾನವನ್ನೇ ಉಂಟು ಮಾಡಲ್ಲ ಅಥವಾ ತಪ್ಪಾದ ಜ್ಞಾನವನ್ನು ಉಂಟು ಮಾಡುತ್ತೆ. ಇದೆಲ್ಲವೂ ಕೂಡ ವಾಕ್ಯದಲ್ಲಿರ್ತಕ್ಕಂತಹ ದೋಷ. ಆ ದೋಷ ಎಂಬತಕ್ಕಂಥದ್ದು ಇಲ್ಲ. ಯಾಕಿಲ್ಲ? ಇದಕ್ಕೆ ಪುರುಷನೇ ಇಲ್ಲ. ಈ ವಾಕ್ಯವನ್ನು ಸ್ವತಂತ್ರವಾಗಿ ರಚನೆ ಮಾಡಿರ್ತಕ್ಕಂತಹ ಪುರುಷ ಇಲ್ಲ, ಅದರಿಂದ ಪುರುಷ ದೋಷ ಇಲ್ಲ. ತದಭಾವೋಪಿ ಅನಾದಿತ್ವೇನ ಪುಂದೋಷಾಭಾವಾದಿತಿ ಜ್ಞಾತವ್ಯಂ ಅಂತ. ಇನ್ನು ಇದಕ್ಕೆ ಪುರುಷ ದೋಷ ನಿಬಂಧನ ದೋಷ ಇಲ್ಲ. ಯಾಕಿಲ್ಲ ಅಂತಂದರೆ ಅನಾದಿತ್ವೇ, ಒಬ್ಬ ಪುರುಷನ ಇದನ್ನು ರಚನೆ ಮಾಡಿಲ್ಲ, ಅನಾದಿಯಾಗಿದೆ. ಆದ್ದರಿಂದಾಗಿ ಇದಕ್ಕೆ ಪುಂದೋಷ ಅಭಾವ, ಪುರುಷ ದೋಷ ಎಂಬತಕ್ಕಂಥದ್ದಿಲ್ಲ. ವಾಕ್ಯದಲ್ಲಿ ದೋಷ ಪುರುಷ ದೋಷದಿಂದ, ಪುರುಷ ದೋಷ ಇಲ್ಲ. ಯಾಕಿಲ್ಲ? ಪುರುಷನೇ ಇಲ್ಲ, ಇದು ಅನಾದಿ. ಆದ್ದರಿಂದಾಗಿ ಪುರುಷನೇ ಇಲ್ಲ, ಆದ್ದರಿಂದ ಪುರುಷ ದೋಷ ಇಲ್ಲ. ಪುರುಷ ದೋಷ ಇಲ್ಲ ಅಂತಂದರೆ ಅಪ್ರಾಮಾಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅಸ್ಯಾಮ್ ಅಂತಿದೆ, ಅದಕ್ಕೆ ಅರ್ಥ ಬರೀತಾರೆ ಶ್ರುತೌ ಅಂತರ್ಥ. ಶ್ರುತಿಯಲ್ಲಿ, ವೇದದಲ್ಲಿ ಅಂತರ್ಥ. ಸ್ವೋಕ್ತಾಶ್ವಾಸಾಯ ಯಾಂ ವ್ಯಾಸಃ ಸೂತ್ರೇ ಸೂತ್ರೇ ಜಗೌ ಹರಿಃ ತಾಂ ಶ್ರುತಿಂ ಕೋಪರಃ ಕುರ್ಯಾತ್ ಮಾನಂ ವಾ ಕಿಂ ತತೋಧಿಕಂ. ಹೇಳ್ತಾರೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಏನೇನು ವಿಷಯವನ್ನು ತೀರ್ಮಾನ ಮಾಡಿದ್ದಾರೆ, ಆ ಎಲ್ಲ ವಿಷಯಗಳ ತೀರ್ಮಾನಕ್ಕೆ ಅವರು ವೇದವನ್ನು ಪ್ರಮಾಣವನ್ನಾಗಿ ಹೇಳಿದ್ದಾರೆ. ಸೂತ್ರೇ ಸೂತ್ರೇ ಜಗವು, ಒಂದೊಂದು ಸೂತ್ರದಲ್ಲಿಯೂ ಕೂಡ ಶ್ರುತತ್ವಾಚ್ಚ, ಶ್ರುತೇಹೇ ಚ, ತಸ್ಮಾತ್ ಇತ್ಯಾದಿ ಶಬ್ದಗಳನ್ನೆಲ್ಲ ಹೇಳಿದ್ದಾರೆ ಸೂತ್ರದಲ್ಲಿ.
ಆ ಶ್ರುತೇ ಶ್ರುತತ್ವಾಚ ಇದಕ್ಕೆಲ್ಲ ಏನು ದೃಶ್ಯತೆ ಚ ಇದೆಲ್ಲ ಹೇಳಿದ್ದಾರೆ. ಇದಕ್ಕೆಲ್ಲ ಏನರ್ಥ? ವೇದ ಎಂಬತಕ್ಕಂಥದ್ದು ಪ್ರಮಾಣ. ನಾನು ಹೇಳ್ತಕ್ಕಂಥ ವಿಷಯದಲ್ಲಿ ವೇದವು ಪ್ರಮಾಣ ಅಂತ ಆ ವೇದವ್ಯಾಸದೇವರು ಅಲ್ಲಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ಅಂತಹ ವೇದವ್ಯಾಸದೇವರಿಂದ ಪ್ರಮಾಣತ್ವೇನ ಉಲ್ಲಿಖಿತವಾಗಿರ್ತಕ್ಕಂತಹ ವೇದವನ್ನು ಯಾರು ರಚನೆ ಮಾಡಲಿಕ್ಕೆ ಸಾಧ್ಯ? ಮಾಡಿದರೆ ಯಾರು ಮಾಡಬೇಕು? ಅವರು ಮಾಡಬೇಕು. ಆದರೆ ಅವರೇ ಇಂತಹ ವೇದ ಪ್ರಮಾಣ ಎಂಬುದಾಗಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಮಾಡಿದ್ದಲ್ಲ. ಹಾಗಾದರೆ ವೇದವನ್ನು ಯಾರೂ ಮಾಡಿದ್ದಲ್ಲ ಎಂಬುದಾಗಿ ಸಿದ್ಧವಾಗುತ್ತೆ. ಸ್ವೋಕ್ತಾಶ್ವಾಸಾಯ, ತಾನು ಹೇಳಿದಂತಹ ವಿಷಯದಲ್ಲಿ ವಿಶ್ವಾಸವನ್ನು ಉಂಟು ಮಾಡಲಿಕ್ಕೋಸ್ಕರ ಹರಿಹಿ ವ್ಯಾಸಃ, ಪರಮಾತ್ಮನ ಅವತಾರಭೂತರಾಗಿರ್ತಕ್ಕಂಥ ವೇದವ್ಯಾಸದೇವರು ಯಾಂ ಶ್ರುತಿಂ, ಯಾವ ವೇದವಾಕ್ಯವನ್ನು ಸೂತ್ರೇ ಸೂತ್ರೇ, ಅದಕ್ಕೆ ಶ್ರುತತ್ವಾಚ್ಚ ಶ್ರುತೇಶ್ಚ ಎಂಬತಕ್ಕಂತಹ ಸೂತ್ರಗಳಲ್ಲಿ ಜಗೌ ಹೇಳಿದ್ದಾರೆಯೋ ತಾಂ ಶ್ರುತಿಂ, ಅಂತಹ ವೇದವನ್ನು ಅಪರಃ ಕಃ, ಬೇರೆ ಯಾರು ತಾನೇ ಕುರ್ಯಾತ್ ರಚನೆ ಮಾಡಲಿಕ್ಕೆ ಸಾಧ್ಯ. ತಥೋಧಿಕಂ, ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾನಂವ, ವೇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾನಂವ ಪ್ರಮಾಣವಾದರೂ ಕಿಂ ಯಾವುದಿದೆ? ವೇದವನ್ನು ಇನ್ನೊಬ್ಬರು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದಕ್ಕಿಂತ ಬೇರೆಯಾದ ಉತ್ತಮ ಪ್ರಮಾಣ ಇಲ್ಲವೇ ಇಲ್ಲ. ಸ್ವೋಕ್ತಾಶ್ವಾಸಾಯ, ತಾವು ಹೇಳಿರ್ತಕ್ಕಂತಹ ವಿಷಯದಲ್ಲಿ ವಿಶ್ವಾಸ ಉಂಟು ಮಾಡಲಿಕ್ಕೋಸ್ಕರ ಹರಿಹಿ ವ್ಯಾಸಃ, ಪರಮಾತ್ಮನೇ ಆಗಿರ್ತಕ್ಕಂತಹ ವೇದವ್ಯಾಸದೇವರು ಯಾಂ, ಯಾವ ಶ್ರುತಿಂ ವೇದವಾಕ್ಯವನ್ನು ಸೂತ್ರೇ ಸೂತ್ರೇ, ಒಂದೊಂದು ಸೂತ್ರಗಳಲ್ಲೂ ಶ್ರುತತ್ವಾಚ್ಚ ಶ್ರುತೇಶ್ಚ ಇತ್ಯಾದಿ ಸೂತ್ರಗಳಲ್ಲಿ ಜಗೌ ಹೇಳಿದ್ದಾರೋ ತಾಂ ಶ್ರುತಿಂ, ಅಂತಹ ವೇದವಾಕ್ಯವನ್ನು ಅಪರಃ ಕಃ, ವೇದವ್ಯಾಸದೇವರನ್ನು ಬಿಟ್ಟು ಬೇರೆ ಯಾವ ವ್ಯಕ್ತಿಯೂ ಕುರ್ಯಾತ್ ರಚನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ತತಃ ಅಧಿಕಂ, ಆ ವೇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾನಂವ ಪ್ರಮಾಣವಾದರೂ ಕಿಂ ಯಾವುದು? ಯಾವುದೂ ಇಲ್ಲ. ಸೂತ್ರೇ ಸೂತ್ರೇ ಅದಕ್ಕೆ ಮಾತ್ರ ಅರ್ಥ ಬರೀತಾರೆ. ಶ್ರುತತ್ವಾಚ್ಚ ಶ್ರುತೇಶ್ಚ ಇತ್ಯಾದಿ ಸೂತ್ರೇ, ಬ್ರಹ್ಮಸೂತ್ರದಲ್ಲಿ ಇದೆಲ್ಲವೂ ಶ್ರುತತ್ವಾಚ್ಚ ಶ್ರುತೇಶ್ಚ ಅಂತ ಸೂತ್ರ. ಈ ಸೂತ್ರಗಳಲ್ಲಿ ಅಪರಹ ಅಂದರೆ ವ್ಯಾಸಾದ ಅಪರಹ, ವೇದವ್ಯಾಸದೇವರನ್ನು ಬಿಟ್ಟು ಬೇರೆ ಯಾರು ವೇದವನ್ನು ಮಾಡಲಿಕ್ಕೆ ಸಾಧ್ಯ? ವೇದವ್ಯಾಸದೇವರೇ ವೇದವನ್ನೇ ಉಲ್ಲೇಖ ಮಾಡಿರೋದ್ರಿಂದ ಅವರು ಮಾಡಿದ್ದಲ್ಲ. ಒಂದು ವೇಳೆ ನಾವು ಕೊಟೇಶನ್ ಕೊಡಬೇಕು ಅಂತಂದರೆ ನಾವು ಬರೆದಿದ್ದೇನೆ ಕೊಟೇಶನ್ ಕೊಡಲಿಕ್ಕೆ ಬರುತ್ತಾ? ಇಲ್ಲ. ಅದರಿಂದ ವೇದವ್ಯಾಸದೇವರು ಈ ವಿಷಯವನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಕೊಟೇಶನ್ ಕೊಟ್ಟಿದ್ದಾರೆ. ಯಾವ ಕೊಟೇಶನ್ ಕೊಟ್ಟಿದ್ದಾರೆ? ವೇದವನ್ನು. ಆ ವೇದವನ್ನು ಅವರೇ ರಚನೆ ಮಾಡಲಿಕ್ಕಾಗುತ್ತಾ? ಇಲ್ಲ. ಅವರಿನ್ನ ಬಿಟ್ಟು ಇನ್ನು ಮಾಡೋರು ಯಾರಿದ್ದಾರೆ? ಇಲ್ಲ. ಆದ್ದರಿಂದ ವೇದವು ಅಪೌರುಷೇಯ. ಅನಾದ್ಯುಪಾಧ್ಯಾಯ ಪಾರಂ ಪರ್ಯೇಣೈವ ನಿರೀಶಿತು ನಿಯತೈಕ ಪ್ರಕಾರತ್ವಂ ನಿತ್ಯತ್ವಂ ತಚ್ಚನೇತಿನ. ಇನ್ನು ಮೀಮಾಂಸಕರು ವೇದವನ್ನು ನಿತ್ಯ ಅಂದರೆ ಏನು ಹೇಳ್ತಾರೆ ಅದನ್ನು ಟೀಕಾಕೃತ್ಪಾದರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ವಾದಿರಾಜ ತೀರ್ಥ ಶ್ರೀಪಾದ ವಿವರಣೆ ಕೊಡ್ತಾರೆ. ಅನಾದಿ ಉಪಾಧ್ಯಾಯ ಪಾರಂಪರ್ಯೇಣೈವ ನಿಯತೈಕ ಪ್ರಕಾರತ್ವಂ ನಿತ್ಯತ್ವಂ. ಮೀಮಾಂಸಕರು ದೇವರನ್ನು ಒಪ್ಪಲ್ಲ, ನಿರೀಶಿತು. ಮೀಮಾಂಸಕರು ಅವರು ಪರಮಾತ್ಮನನ್ನು ಒಪ್ಪಲ್ಲ, ದೇವತೆಗಳನ್ನು ಒಪ್ಪಲ್ಲ. ಇಂದ್ರ, ಚಂದ್ರ, ಯಮ, ನವಗ್ರಹ ದೇವತೆಗಳು ಯಾರನ್ನೂ ಒಪ್ಪಲ್ಲ. ಮಂತ್ರ ಇದೆ, ವೇದ ಮಂತ್ರಗಳಿದೆ, ಆದರೆ ಆ ವೇದ ಮಂತ್ರದಿಂದ ಪ್ರತಿಪಾದ್ಯರಾಗಿರ್ತಕ್ಕಂತಹ ದೇವತೆಗಳಿಲ್ಲ. ಹಾಗೆ ಎಲ್ಲ ದೇವತೆಗಳು ನಿಯಮನ ಮಾಡ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮ ಅವನು ಇಲ್ಲ. ಹೀಗೆ ದೇವ ದೇವತೆ ಅವರನ್ನು ಒಪ್ಪಿಲ್ಲ. ಯಾರು ಒಪ್ಪಿಲ್ಲ? ಮೀಮಾಂಸಕರು ಒಪ್ಪಿಲ್ಲ. ಆದರೆ ಅವರು ವೇದವನ್ನು ನಿತ್ಯ ಅಂತಾರೆ. ಅವರು ವೇದವನ್ನು ನಿತ್ಯ ಅಂತಾರೆ. ನಾವು ವೇದವನ್ನು ನಿತ್ಯ ಅಂತ ಹೇಳಿದೆವು. ಹೇಗೆ? ಈಶಬುದ್ಧಿ ಸ್ಥಿತ ಸದಾ ವಿಷ್ಣು ಬುದ್ಧಿಗಾಹ, ಎಲ್ಲವೂ ಕೂಡ ಪರಮಾತ್ಮನ ಬುದ್ಧಿಯಲ್ಲಿ, ಅದು ಪರಮಾತ್ಮನ ಜ್ಞಾನದಲ್ಲಿ ಗೋಚರ ಆಗಿದೆ. ಆದ್ದರಿಂದ ಹಾಗೆ ಅದು ನಿತ್ಯ ಅಂತ ಹೇಳಿದೆವು. ಆದರೆ ಅವರು ನಿತ್ಯತ್ವವನ್ನು ಒಪ್ತಾರೆ. ಅವರು ಪರಮಾತ್ಮನ ಜ್ಞಾನಕ್ಕೆ ವಿಷಯ ಆಗಿದೆ ಹೇಳಲಿಕ್ಕೆ ಬರುತ್ತಾ? ಹೇಳಲಿಕ್ಕೆ ಬರಲ್ಲ. ಯಾಕೆ ಹೇಳಲಿಕ್ಕೆ ಬರಲ್ಲ?
ಪರಮಾತ್ಮನನ್ನು ಒಪ್ಪಿಲ್ಲ. ಅದಕ್ಕೆ ಹೇಳ್ತಾರೆ, ಅವರು ಕೂಡ ಅನಾದಿಯಾಗಿರ್ತಕ್ಕಂತಹ ಉಪಾಧ್ಯಾಯ ಪರಂಪರ ಎಂಬತಕ್ಕಂಥದ್ದು, ಆ ಪರಂಪರೆಯಿಂದ ಏನು ಒಂದು ಒಂದೇ ರೀತಿಯಾಗಿರ್ತಕ್ಕಂಥ ಕ್ರಮ ಇದೆ, ಇದೇನೇ ವೇದದ ನಿತ್ಯತ್ವ ಅಂತ ಹೇಳ್ತಾರೆ. ಅನಾದಿ ಕಾಲದಿಂದ ಅಧ್ಯಯನ ಮಾಡ್ತಕ್ಕಂತಹ ವ್ಯಕ್ತಿಗಳ ಒಂದೇ ರೀತಿಯಲ್ಲಿ ಅವರೇನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ, ಇದೇನೇ ವೇದದ ನಿತ್ಯತ್ವ ಅಂದ್ರೇನು? ನಿಯತ ಏಕ ಪ್ರಕಾರವತ್ವಂ. ನಿತ್ಯತ್ವ ಅಂದರೆ ವೇದ ನಿತ್ಯ ಅಂದ್ರೇನು? ಯಾವಾಗಲೂ ಒಂದೇ ರೀತಿಯಾದ ಕ್ರಮವುಳ್ಳದ್ದು, ಇದೇನೇ ವೇದ ನಿತ್ಯ ಅಂತ ಹೇಳ್ತಾರೆ. ಇದು ಮೀಮಾಂಸಕರ ಅಭಿಪ್ರಾಯ ಅಂತಕ್ಕಂಥದ್ದು. ಯಾವುದನ್ನು? ವೇದ. ಹಾಂ, ಈಗ ಕರ್ಮವನ್ನು ಮಾಡಿ, ಜ್ಯೋತಿಷ್ಠೋಮ ಯಜ್ಞವನ್ನು ಮಾಡಿ, ಹಾಂ, ಕರ್ಮವನ್ನು ತಿಳಿಸ್ಕೊಡುತ್ತೆ. ಕರ್ಮ ಮಾಡಿದ್ರೆ ಕರ್ಮವೇ ಫಲ ಕೊಡುತ್ತೆ, ಬೇರೆ ಪ್ರಮಾಣವೇ ಅಲ್ಲ ಅವ್ರ ಮತ ಪ್ರಕಾರ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಈ ವಾಕ್ಯ ಪ್ರಮಾಣ ಅಲ್ಲ, ವಿಧಿಬೋಧಕವಾದ ವಾಕ್ಯ ಮಾತ್ರ ಪ್ರಮಾಣ. ಸಿದ್ಧಾರ್ಥಬೋಧಕವಾಗಿರ್ತಕ್ಕಂಥ ವಾಕ್ಯ ಪ್ರಮಾಣ ಅಲ್ಲ. ಯಾವುದು? ವಿಧಿಬೋಧಕವಾಗಿರ್ತಕ್ಕಂಥ ವಾಕ್ಯ ಪ್ರಮಾಣ, ಅದು ನಿಯತವಾದಂತಹ ಉಪಾಧ್ಯಾಯರ ಅಧ್ಯಯನ ಕ್ರಮ ಉಳ್ಳದಾಗಿದೆ, ಆದ್ದರಿಂದ ಅದನ್ನು ನಿತ್ಯ ಅಂತ ಕರೀತಾರೆ. ವೇದಗಳಲ್ಲಿ ಹೇಳಿರ್ತಕ್ಕಂಥ ದೇವತೆಗಳು ಇಲ್ಲ. ಶ್ರುತಿ ಹೇಳುತ್ತೆ, ಇಂದ್ರ ಶ್ರೇಷ್ಠ ಆ ನಿದ್ರವೀಣಾನಿ ದೇಹಿ ಅಂತ ಹೇಳುತ್ತೆ. ಇಂದ್ರ ಅಂತ ಹೇಳುತ್ತೆ. ಇಂದ್ರ ಅಂತಂದ್ರೆ ಇಂದ್ರ ಒಬ್ಬ ದೇವ ಇದ್ದಾನೆ ಅಂತ ಅರ್ಥ ಅಲ್ಲ. ಹಾಂ, ದೇವತೆ. ಹಾಂ, ಇಂದ್ರ ಅಂತ ಇಲ್ಲ. ನೀವು ಈ ಮಂತ್ರ ಹೇಳಿದ್ರೆ, ಈ ಮಂತ್ರ ಹೇಳಿ ಕರ್ಮ ಮಾಡಿದ್ರೆ ಆ ಕರ್ಮವೇ ನಿಮಗೆ ಫಲ ಕೊಡುತ್ತೆ. ಹಾಂ ಹಾಂ, ಬೇಕಾಗಿಲ್ಲ. ಹೌದು. ಸಿದ್ಧಾರ್ಥ ಬೋಧಕ ವಾಕ್ಯಗಳು ಯಾವುದು ಪ್ರಮಾಣ ಅಲ್ಲ. ಇರೋದನ್ನು ಹೇಳ್ತಕ್ಕಂಥ ವಾಕ್ಯಗಳಿದೆಯಲ್ಲ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಇರುವ ಬ್ರಹ್ಮನನ್ನು ಹೇಳುತ್ತೆ, ಈ ವಾಕ್ಯ ಪ್ರಮಾಣ ಅಲ್ಲ. ಕಾರ್ಯತಾಬೋಧಕವಾದ ವಾಕ್ಯವು ಪ್ರಮಾಣ. ಮುಂದೆ ಬರುತ್ತೆ ಅದು ಕೂಡ ಇಲ್ಲಿ. ಅಂದರೆ ಯಾವುದು ವಿಧಿಬೋಧಕವಾಗಿದೆಯೋ, ಮಾಡು ಅಂತ ತಿಳಿಸ್ಕೊಡ್ತಾ ಇದೆಯೋ ಅದು ಮಾತ್ರ ಪ್ರಮಾಣ, ಉಳಿದಿದ್ದ ಪ್ರಮಾಣ ಅಲ್ಲ ಅದು. ಇದ್ದಾರೆ, ಅಧ್ಯಯನ ಮಾಡೋರಿದ್ದಾರೆ, ಪೂರಾ ಅದನ್ನು ಫಾಲೋ ಮಾಡೋರು ಇಲ್ಲ. ಆ ಪರಂಪರೆಯಲ್ಲಿ ಬಂದವರು ಹಾಗೇ ಫಾಲೋ ಮಾಡೋರು ಇಲ್ಲ. ಈಗ ತಾರ್ಕಿಕರು ಅನ್ನೋರು ಯಾರೂ ಇಲ್ಲ, ಶುದ್ಧ ತಾರ್ಕಿಕರು ಅಂತ ಯಾರೂ ಇಲ್ಲವೇ ಇಲ್ಲ. ಹಾಗೆ ಮೀಮಾಂಸಕರು ಅನ್ನೋರು ಯಾರೂ ಇಲ್ಲ. ಹಾಂ, ವೇದವನ್ನು ಪ್ರಮಾಣ ಅಂತ ಹೇಳ್ತಾರೆ, ವೇದವನ್ನು ನಿತ್ಯ ಅಂತ ಹೇಳ್ತಾರೆ. ಎಲ್ಲ ವೇದ ಪ್ರಮಾಣ ಅಂತ ಹೇಳಲ್ಲ, ಎಲ್ಲ ವೇದ ಪ್ರಮಾಣ ಅಲ್ಲ, ಕೆಲವು ವೇದಗಳು ಮಾತ್ರ ಪ್ರಮಾಣ. ಆದರೆ ಅದನ್ನು ಕೂಡ ನಾವು ಅಲ್ಲ ಅಂತೇನು ಹೇಳಲ್ಲ. ಅವ್ರು ಹೇಳ್ತಕ್ಕಂತಹ ಉಪಾಧ್ಯಾಯ ಪರಂಪರೆಯಿಂದ ಏನು ನಿಯತವಾದ ಏಕಪ್ರಕಾರವತ್ವ ಇದೆ, ಇದನ್ನು ಕೂಡ ನಾವು ನಿತ್ಯ ಅಂತ ಹೇಳ್ತೇವೆ. ನಾವು ಇದೇನು ನಮಗೆ ತಪ್ಪು ಅಂತ ನಾವೇನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಅನಾದ್ಯುಪಾಧ್ಯಾಯ ಪಾರಂಪರ್ಯೇಣೈವ, ಅನಾದಿ ಕಾಲದಿಂದ ಬಂದಿರುವಂತಹ ಅಧ್ಯಾಪಕರ ಪರಂಪರೆಯಿಂದಲೇ ನಿರೀಕ್ಷಿತು, ಈಶ್ವರನನ್ನು ಒಪ್ಪದೇ ಇರತಕ್ಕಂತಹ ಮೀಮಾಂಸಕರ ಮತದಿಂದಲೂ ತಸ್ಯ ಆ ವೇದಕ್ಕೆ ತತ್ ನಿಯತ ಏಕಪ್ರಕಾರತ್ವಂ, ಆ ನಿಯಮೇನ ಒಂದೇ ಕ್ರಮದಲ್ಲಿರ್ತಕ್ಕಂತಹ ಎಂಬತಕ್ಕಂತಹ ನಿತ್ಯತ್ವವು ಕೂಡ ನ ಇತಿ ನ, ಅಲ್ಲ ಅಂತಲ್ಲ, ಅದನ್ನು ನಾವು ಒಪ್ತೇವೆ. ಅನಾದ್ಯುಪಾಧ್ಯಾಯ ಪಾರಂಪರ್ಯೇಣೈವ, ಅನಾದಿ ಕಾಲದಿಂದ ಬಂದಿರುವ ಅಧ್ಯಾಪಕರ ಪರಂಪರೆಯಿಂದಲೇ ನಿರೀಕ್ಷಿತು, ಈಶ್ವರನನ್ನು ಒಪ್ಪದೇ ಇರತಕ್ಕಂತಹ ಮೀಮಾಂಸಕರ ಮತದಿಂದಲೂ ಕೂಡ ತತ್ ಆಯಾವ ವೇದಗಳ ನಿತ್ಯತ್ವ ಏನು ನಿಯತೈಕ ಪ್ರಕಾರತ್ವಂ, ನಿಯಮೇನ ಒಂದೇ ರೀತಿಯಿಂದ ಇರತಕ್ಕಂಥದ್ದು ಎಂಬತಕ್ಕಂತಹ ನಿತ್ಯತ್ವವು ಕೂಡ ನ ಇತಿ ನ, ಇಲ್ಲ ಅಂತಿಲ್ಲ, ಅದು ಇದೆ. ಜಯತೀರ್ಥೀಯೇ ಕ್ವಚಿತ್ ತಾರ್ಕಿಕಂ ಪ್ರತಿ ಮೀಮಾಂಸಕೋಕ್ತ ನಿಯತೈಕ ಪ್ರಕಾರತ್ವರೂಪಸ್ಯ ವಾ ಏಕಜಾತೀಯ ಕ್ರಮವತ್ವರೂಪಸ್ಯ ವಾ ನಿತ್ಯತ್ವಸ್ಯ ಪ್ರೌಢಿವಾದೇನ ಉಕ್ತತ್ವಾತ್ ತದಪ್ಯಾಹ ಅನಾದೀತಿ ಅಂತ.
ಜಯತೀರ್ಥರು ತಮ್ಮ ಗ್ರಂಥದಲ್ಲಿ, ಜಯತೀರ್ಥಿಯೇ ಗ್ರಂಥೆ, ಜಯತೀರ್ಥರಿಂದ ರಚಿತವಾಗಿರ್ತಕ್ಕಂಥ ಗ್ರಂಥದಲ್ಲಿ ಕ್ವಚಿತ್ ಕೆಲವು ಕಡೆಯಲ್ಲಿ ತಾರ್ಕಿಕರನ್ನು ಕುರಿತು ಅವರೇನು ಹೇಳ್ತಾರೆ, ಮೀಮಾಂಸಕರ ಪ್ರಕ್ರಿಯೆಯನ್ನು ಹೇಳ್ತಾರೋ, ಅದಕ್ಕೆ ತಾರ್ಕಿಕಂ ಪ್ರತಿ ಮೀಮಾಂಸಕ ಉಕ್ತ, ಮೀಮಾಂಸರು ಹೇಳಿರ್ತಕ್ಕಂತಹ ಯಾವುದದು ನಿಯತ ಏಕಪ್ರಕಾರತ್ವ ರೂಪ ನಿತ್ಯತ್ವ ಅಥವಾ ಏಕಜಾತೀಯ ಕ್ರಮವತ್ವ ರೂಪ, ನಿಯಮೇನ ಒಂದೇ ಪ್ರಕಾರವುಳ್ಳದ್ದು ಎಂಬತಕ್ಕಂತಹ ನಿತ್ಯತ್ವ, ಅಥವಾ ಒಂದೇ ಕ್ರಮದಿಂದ ಕೂಡಿರ್ತಕ್ಕಂಥ ಏಕಜಾತೀಯ ಒಂದೇ ರೀತಿಯಾದಂತಹ ಕ್ರಮ, ಇದೇನೇ ನಿತ್ಯತ್ವ ಎಂಬತಕ್ಕಂಥದ್ದು, ಅದು ಪ್ರೌಢಿವಾದೇನ ಉಕ್ತತ್ವ ಅಂತ ತುಂಬ ಬುದ್ಧಿವಂತರು ಹೇಳ್ತಕ್ಕಂತಹ ವಾದ ಎಂಬುದಾಗಿ ಹೇಳಿದ್ದಾರೆ. ಅದು ಏನು ಅಂತಂದರೆ, ಅದು ಕೂಡ ನಮ್ಮ ಮತ ಪ್ರಕಾರ ಅದು ನಿತ್ಯತ್ವ ಅಂತ ಒಪ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಆ ನಿಯತ ಏಕ ಪ್ರಕಾರವತ್ವ ಎಂಬತಕ್ಕಂಥದ್ದಾಗಲಿ ಅಥವಾ ಏಕಜಾತೀಯ ಪ್ರಕಾರ ಎಂಬತಕ್ಕಂಥ ನಿತ್ಯತ್ವ ಅದನ್ನು ಕೂಡ ಒಪ್ಪಬಹುದು. ನಿರೀಕ್ಷಿತು ಅಂತಿದೆ, ಅದಕ್ಕರ್ಥ ಹೇಳ್ತಾರೆ ಮೀಮಾಂಸಕಸ್ಯ, ಭಗವಂತನನ್ನು ಒಪ್ಪದೇ ಇರತಕ್ಕಂತಹ ಮೀಮಾಂಸಕರು. ನಿಯತೈಕ ಪ್ರಕಾರತ್ವಂ ಅಂದರೆ ಏನರ್ಥ, ಏಕಜಾತೀಯ ಕ್ರಮವತ್ವಸ್ಯಾಪಿ ಉಪಲಕ್ಷಣಂ, ಅಲ್ಲಿ ಒಂದೇ ಹೇಳಿದ್ದಾರೆ, ನಿಯತೈಕ ಪ್ರಕಾರತ್ವಂ ಅಂತ ಹೇಳಿದ್ದಾರೆ. ಅದರಿಂದ ಇನ್ನೊಂದನ್ನು ಇಟ್ಕೊಳ್ಬೇಕು, ನಿಯತವಾದಂತಹ ಒಂದೇ ರೀತಿ ಕ್ರಮವುಳ್ಳದ್ದು ಅಥವಾ ಏಕಜಾತೀಯ ಕ್ರಮವತ್ವ, ಎರಡನ್ನೂ ಕೂಡ ಇಟ್ಕೊಳ್ಬೇಕು ಅಂತ ಅರ್ಥ. ಸೋನಾಥಾನಾಂ ಯತಃ ಪಂಥಾಃ ತಸ್ಮಾದಗತಿಕಾ ಗತಿಃ ಸನಾಥಾಸ್ತು ವಯಂ ದ್ವೇಧಾಪಿ ಅನಾದಿತ್ವಂ ಪ್ರಚಕ್ಷ್ಮಹೇ. ಸ್ವಲ್ಪ ತಮಾಷೆ ಮಾಡಿ ಉತ್ತರ ಕೊಡ್ತಾರೆ. ನಾವು ಸನಾಥರು, ಅವರು ಅನಾಥರು. ಮೀಮಾಂಸಕರಿದ್ದಾರಲ್ಲ ಅವರು ಅನಾಥರು. ಯಾಕೆ, ನಾಥ ಸ್ವಾಮಿ ಪರಮಾತ್ಮ, ಅವನನ್ನು ಒಪ್ಪಲ್ಲ, ಅದರಿಂದ ಅವರು ಅನಾಥರು. ನಾವು ನಾಥ ಸ್ವಾಮಿ ಪರಮಾತ್ಮ ಅವನು ಒಪ್ತೇವೆ, ಆದ್ದರಿಂದ ಸನಾಥರು. ಇಂದ ಅನಾಥರು ಅವರಿಗೆ ದಾರಿ ಇರಲ್ಲ, ಆದ್ದರಿಂದ ಅವರು ಯಾವುದೋ ಒಂದನ್ನು ಅವರು ಅವಲಂಬಿಸ್ಕೊಂಡಿರಬೇಕಾಗತ್ತೆ. ಸನಾಥರು ಅಂತಂದರೆ ಅವರಿಗೊಬ್ಬರು ರಕ್ಷಕರಿರ್ತಾರೆ, ಆದ್ದರಿಂದ ನಾವು ಸನಾಥರಾಗಿದ್ದೇವೆ. ಆದ್ದರಿಂದ ನಮಗೆ ವೇದ ನಿತ್ಯತ್ವ ಎರಡೂ ಕ್ರಮದಲ್ಲಿ ಆಗುತ್ತೆ. ಅವರಿಗಾಗಬೇಕಾದ್ರೆ ನಿಯತೈಕ ಪ್ರಕಾರತ್ವ, ಏಕಜಾತೀಯ ಪ್ರಕಾರತ್ವ ಎಂಬತಕ್ಕಂಥದ್ದು ಕ್ರಮವತ್ವ ಇದು ಮಾತ್ರ ಆಗಬೇಕು. ಆದರೆ ನಮ್ಮತ ಪ್ರಕಾರ ಅದೂ ಆಗುತ್ತೆ, ಅದರ ಜೊತೆಯಲ್ಲಿ ವರ್ಣನಿತ್ಯತ್ವವನ್ನು ಒಪ್ಪಿ, ವರ್ಣವ್ಯಾಪ್ತಿಯನ್ನು ಒಪ್ಪಿ, ಪರಮಾತ್ಮನ ಬುದ್ಧಿಯಲ್ಲಿ ಸರ್ವದಾ ಏಕರೀತ್ಯ ಅದು ವಿಷೀಕೃತವಾಗಿದೆ ಎಂಬತಕ್ಕಂಥದ್ದು ಕೂಡ ನಿತ್ಯತ್ವಕ್ಕೆ ಕಾರಣ ಆಗುತ್ತೆ. ಹೀಗೆ ಎರಡೂ ರೀತಿಯಾಗಿರ್ತಕ್ಕಂಥದ್ದು, ಒಂದು ನಿಯತ ಏಕಪ್ರಕಾರತ್ವ, ಏಕಜಾತೀಯ ಕ್ರಮವತ್ವ ಇದು ಆಗುತ್ತೆ, ಜೊತೆಯಲ್ಲಿ ಪರಮಾತ್ಮನ ಬುದ್ಧಿಯಲ್ಲಿ ಸರ್ವದಾ ವರ್ತಮಾನತೆಯ ಪ್ರತೀಯಮಾನತ್ವ ರೂಪವಾಗಿರ್ತಕ್ಕಂತಹ ಈ ನಿತ್ಯತ್ವವನ್ನು ಕೂಡ ನಾವು ಹೇಳಲಿಕ್ಕೆ ಬರುತ್ತೆ. ಇದು ಎರಡು ರೀತಿ, ಸನಾಥರಿಗೆ ಎರಡು ಪಕ್ಷ, ಅನಾಥರಿಗೆ ಒಂದೇ ಪಕ್ಷ, ಹೀಗೆ ತಮಾಷೆ ಮಾಡ್ತಾರೆ. ಯತಃ ಯಾವ ಕಾರಣದಿಂದ, ಸಹ ಆಯಾವ, ಅನಾಥಾನಾಂ ಭಗವಂತನನ್ನು ಒಪ್ಪದೇ ಇರತಕ್ಕಂತಹ ಮೀಮಾಂಸಕರ ಪಂಥಾಹ ದಾರಿಯೋ, ತಸ್ಮಾತ್ ಆದ್ದರಿಂದ, ಅಗತಿಕಾಗತಿ ಬೇರೆ ದಾರಿ ಇಲ್ಲದೇ ಇರೋದರಿಂದ, ಸಹ ಆ ಒಂದೇ ರೀತಿಯಾಗಿರ್ತಕ್ಕಂತಹ ನಿತ್ಯತ್ವವನ್ನು ಹೇಳಬೇಕು. ವಯಂತು ನಾವಾದರೂ, ಸನಾಥಾಹ ಈಶ್ವರನಿಂದ ಸಹಿತರಾದವರು, ತಸ್ಮಾತ್ ಆದ್ದರಿಂದ, ದ್ವೇಧಾ ಅಪಿ ಎರಡು ರೀತಿಯಿಂದ, ಅನಾದಿತ್ವಂ ವೇದಗಳು ಅಪೌರುಷೇಯ ಅನಾದಿನಿತ್ಯ ಎಂಬತಕ್ಕಂಥದ್ದನ್ನು ಪ್ರಚಕ್ಷ್ಮಹೇ ಹೇಳುತ್ತೇವೆ. ಸ್ವರೂಪತಃ ಅದು ಅನಾದಿನಿತ್ಯ, ಮೀಮಾಂಸಕರು ಹೇಳುವ ರೀತಿಯಲ್ಲಿ ಅದು ಏಕ ಜಾತಿಯ ಕ್ರಮವತ್ವ, ಆ ರೀತಿಯಿಂದಲೂ ಕೂಡ ಅದು ಅನಾದಿನಿತ್ಯ ಅಂತ ಹೇಳ್ತೇವೆ. ಅಗತಿಕಾಗತಿ ಯತಃ ಯಾವ ಕಾರಣದಿಂದ, ಸಹ ಆ ಈಶ್ವರನಿಲ್ಲದೇ ಇರತಕ್ಕಂಥದ್ದು, ಅನಾಥಾನಾಂ ಸಹ ಆಯಾವ ಅನಾಥಾನಾಂ ಪರಮಾತ್ಮನ್ನು ಒಪ್ಪದೇ ಇರತಕ್ಕಂಥ ಮೀಮಾಂಸಕರ ಪಂಥಾಹ ದಾರಿ ಎಂಬತಕ್ಕಂಥದ್ದಾಗಿದೆಯೋ, ತಸ್ಮಾತ್ ಆದ್ದರಿಂದ, ಅಗತಿಕಾಗತಿ ಬೇರೆ ದಾರಿ ಇಲ್ಲದೇ ಇರುವುದರಿಂದ ಜೀವರ ಆಲೋಚನೆ ಬುದ್ಧಿಯನ್ನು ಅವಲಂಬಿಸಿಯೇ ಒಂದೇ ರೀತಿಯಾಗಿರ್ತಕ್ಕಂಥ ನಿತ್ಯತ್ವವನ್ನು ಹೇಳಬೇಕು.
ವಯಂತು ನಾವಾದರೂ ಸನಾಥಾಹ ಈಶ್ವರನು ಒಪ್ಪುವವರು. ತಸ್ಮಾತ್ ಆದ್ದರಿಂದ ದ್ವೇಧ ಅಪಿ ಸ್ವರೂಪತಃ ಅದು ನಿತ್ಯ. ಹಾಗೆ ಮೀಮಾಂಸಕರು ಹೇಳ್ತಕ್ಕಂಥ ರೀತಿಯಲ್ಲಿ ನಿಯತ ಏಕಪ್ರಕಾರವತ್ವ ರೂಪದಿಂದಲೂ ಕೂಡ ನಿತ್ಯ ಎಂಬುದಾಗಿ ಅನಾದಿತ್ವಂ ವೇದವು ಅನಾದಿನಿತ್ಯ ಎಂಬತಕ್ಕಂಥದ್ದನ್ನು ಪ್ರಚಕ್ಷ್ಮಹೇ ಹೇಳ್ತೇವೆ. ಅನಾಥಾನಾಂ ಈಶ್ವರ ಅನಂಗೀಕಾರೇಣ ಜಗನ್ನಾಥ ರಹಿತಾನಾಂ ಇತ್ಯರ್ಥ. ಅನಾಥರು ಅಂದರೆ ಏನರ್ಥ? ಪರಮಾತ್ಮನನ್ನು ಒಪ್ಪದೇ ಇರೋದರಿಂದ ಅವರು ಜಗನ್ನಾಥ ಜಗತ್ತಿಗೆ ರಕ್ಷಕನಾಗಿರ್ತಕ್ಕಂತಹ ಪರಮಾತ್ಮ ಅವರಿಗಿಲ್ಲ, ಆದ್ದರಿಂದ ಜಗನ್ನಾಥ ರಹಿತರಾಗಿದ್ದಾರೆ. ಅಗತಿಕಾನಾಂ ಇತಿ ಧ್ವನಿ, ಅವರು ಅಗತಿಕರು ಅಂತ ಅರ್ಥ. ಅಗತಿಕಾಗತಿ ಅಂತ ಹೇಳಿದ್ರಲ್ಲ, ಅವರಿಗೇನೋ ಗತಿ ಇಲ್ಲದಿದ್ದವರು ಅಂತ ಒಂದು ರೀತಿಯಲ್ಲಿ ಅವರನ್ನು ಅಪಹಾಸ್ಯ ಮಾಡ್ತಕ್ಕಂಥದ್ದು. ಸರ್ವದಾ ಕ್ರಮನಿರ್ವಾಹಕ ನಿತ್ಯ ಈಶ್ವರ ಬುದ್ಧಿರೂಪ ಗತಿರಹಿತತ್ವಾತ್ ಅಗತಿಕಾ ಅಂತ. ಯಾವಾಗಲೂ ಕ್ರಮವನ್ನು ನಿರ್ವಾಹ ಮಾಡ್ತಕ್ಕಂತಹ ಪರಮಾತ್ಮನ ಬುದ್ಧಿಗೆ ವಿಷಯ ಆಗಿದೆ, ಅದನ್ನು ಒಪ್ಪಲಿಕ್ಕೆ ಬರಲ್ಲ. ಯಾಕೆ ಒಪ್ಪಲಿಕ್ಕೆ ಬರಲ್ಲ? ಪರಮಾತ್ಮನನ್ನೇ ಒಪ್ಪಿಲ್ಲ. ಅದರಿಂದಾಗಿ ಈಶ್ವರ ಬುದ್ಧಿರೂಪ ಗತಿರಹಿತತ್ವಾತ್, ಭಗವಂತನ ಜ್ಞಾನ ಎಂಬತಕ್ಕಂಥ ಗತಿ ಅವರಿಗೆ ಇಲ್ಲ, ಅದರಿಂದ ಅವರು ಅಗತಿಕರಾಗಿದ್ದಾರೆ. ಸನಾಥಾಹ ಅಂದರೆ ಏನರ್ಥ? ಸೇಶ್ವರವಾದಿನಃ, ಭಗವಂತನನ್ನು ಒಪ್ಪುವವರು, ಭಗವಂತನನ್ನು ಹೇಳುವವರು. ವಯಂತು ನಾವು ಸಭಾಗ್ಯಾಹ ಇತಿ ಧ್ವನಿ, ನಾವು ಅವರು ಅಗತಿಕರಾಗಿದ್ದಾರೆ, ನಾವು ಭಾಗ್ಯವಂತರಾಗಿದ್ದೇವೆ. ಅವರು ದರಿದ್ರರು, ನಾವು ಸೌಭಾಗ್ಯವುಳ್ಳವರು. ದ್ವೇಧಾಪಿ ಅಂತಿದೆ, ಅದಕ್ಕರ್ಥ ಬರೀತಾರೆ ಮೀಮಾಂಸಕ ಉಕ್ತ ರೀತ್ಯ ಸ್ವರೂಪೇಣ ಚ, ಮೀಮಾಂಸರು ಹೇಳ್ತಕ್ಕಂಥ ರೀತಿಯಲ್ಲಿ ಮತ್ತು ಸ್ವರೂಪೇಣ ಅಂದರೆ ಈಶ್ವರನ ಬುದ್ಧಿಯಲ್ಲಿ ವಿಷಯ ಆಗಿದೆ ಎಂದು ಈ ಎರಡೂ ಕಾರಣದಿಂದ. ಏವಂಚ ವಿಮತೋ ವೇದೋ ಮಾನಮಿತ್ಯನುಮೀಯತೆ ಅವದ್ಯಾಮೂಲವಾಕ್ಯತ್ವಾತ್ ಆಪ್ತವಾಕ್ಯವದೇವಹಿ ಅವದ್ಯಾಮೂಲತಾಚಾಸ್ಯ ನಿತ್ಯತ್ವಾದ್ ಗಗನಾದಿವತ್. ಇಷ್ಟು ವಿಷಯ ಹೇಳಿದ್ರಲ್ಲ, ಹಿಂದೆ ಹೇಳಿದರು. ಇದೆಲ್ಲ ಯಾಕೆ? ಮುಂದೆ ನಾವು ಹೇತುವನ್ನು ಹೇಳ್ತೇವೆ, ಅನುಮಾನವನ್ನು ಹೇಳ್ತೇವೆ. ಆ ಅನುಮಾನವನ್ನು ಹೇಳಲಿಕ್ಕೋಸ್ಕರ ಈ ವಿಷಯ ಎಲ್ಲವನ್ನು ಕೂಡ ಹೇಳಿಕೊಂಡು ಬಂದದ್ದು. ಅನುಮಾನ ಏನು ಅದನ್ನು ಹೇಳ್ತಾರೆ. ವಿಮತಃ ವೇದ ಮಾನಂ, ವಿಮತಃ ವೇದ ಅನ್ನೋದು ಪಕ್ಷ, ಮಾನಂ ಅನ್ನೋದು ಸಾಧ್ಯ. ಯಾಕೆ? ಅವದ್ಯಾಮೂಲ ವಾಕ್ಯತ್ವ ಅಂತ, ಅದು ಹೇತು. ಅದಕ್ಕೆ ದೃಷ್ಟಾಂತ ಯಾವುದು ಅಂತಂದರೆ ಆಪ್ತವಾಕ್ಯವತ್ ಅಂತ. ಆಪ್ತವಾಕ್ಯ ಅಂದರೆ ನಮಗೆ ವಿಶ್ವಾಸಪಾತ್ರರಾದ ವ್ಯಕ್ತಿಗಳ ಮಾತು, ಅದು ಆಪ್ತವಾಕ್ಯ. ಯಾರು ನಮಗೆ ವಿಶ್ವಾಸಪಾತ್ರರಾಗಿದ್ದಾರೋ ಅವರ ವಾಕ್ಯ, ಅದು ಆಪ್ತವಾಕ್ಯ. ಆ ಆಪ್ತವಾಕ್ಯದಲ್ಲಿ ಹೇತು ಇದೆ, ಸಾಧ್ಯವೂ ಇದೆ. ಹೇತು ಯಾವುದು? ಅವಧ್ಯ ಅಮೂಲ ವಾಕ್ಯತ್ವ ಅಂತ. ದೋಷ ಮೂಲವಲ್ಲದ ವಾಕ್ಯ. ಅವಧ್ಯ, ಅವಧ್ಯ ಅಂದ್ರೇನು? ದೋಷ. ಅವಧ್ಯ ಅಂದರೆ ದೋಷ. ಅನವಧ್ಯ ಅಂದರೆ ದೋಷರಹಿತ. ಅವಧ್ಯ ಅಂದರೆ ದೋಷ. ಅಂದರೆ ಅವಧ್ಯ ಅಮೂಲ, ಅವಧ್ಯ ಮೂಲ ಅಲ್ಲ ಅಂದರೆ ದೋಷ ಮೂಲ ಅಲ್ಲ, ದೋಷ ಮೂಲವಲ್ಲದ ವಾಕ್ಯ. ಆಪ್ತವಾಕ್ಯ ನಮ್ಮ ಮಿತ್ರನ ವಾಕ್ಯ, ಅದು ದೋಷ ಮೂಲವಲ್ಲದ ವಾಕ್ಯ ಅಲ್ವಾ? ಅದೇನಾಗಿದೆ? ಪ್ರಮಾಣ ಆಗಿದೆ. ಹಾಗೆ ವೇದವಾಕ್ಯವೂ ಕೂಡ ಏನಾಗಿದೆ? ಅವಧ್ಯ ಅಮೂಲ ವಾಕ್ಯ ಆಗಿದೆ, ಅಂದರೆ ದೋಷ ಮೂಲಕವಾದ ವಾಕ್ಯ ಅಲ್ಲ. ಆದ್ದರಿಂದ ವೇದವೂ ಕೂಡ ಪ್ರಮಾಣ ಅಂತ. ವೇದ ವಿಮತಃ ವೇದ ಮಾನಂ ಅವಧ್ಯಾಮೂಲ ವಾಕ್ಯತ್ವಾತ್ ಆಪ್ತವಾಕ್ಯವತ್ ಅಂತ. ಆಪ್ತವಾಕ್ಯನಲ್ಲಿ ಅವಧ್ಯಾಮೂಲ ವಾಕ್ಯತ್ವ ಇದೆ, ಅಂದರೆ ದೋಷ ಮೂಲವಾಕ್ಯ ಅಲ್ಲ, ಅದು ಅವಧ್ಯ ಅಮೂಲ ವಾಕ್ಯ. ಯಾವುದು? ಆಪ್ತವಾಕ್ಯ. ಅದು ಪ್ರಮಾಣ ಆಗಿದೆ. ಹಾಗೆ ವೇದವೂ ಕೂಡ ಅವಧ್ಯ ಅಮೂಲ ವಾಕ್ಯವಾಗಿದೆ. ಆದ್ದರಿಂದಾಗಿ ಅದನ್ನು ಪ್ರಮಾಣ ಸಾಧನೆ ಮಾಡ್ತೇವೆ. ವಿಮತಃ ಅಂತಂದರೆ ಸಂಶಯಕ್ಕೆ ವಿಷಯ ಅಂತ ಅರ್ಥ. ಯಾವ ವಾಕ್ಯ ಯಾರು ನೀವು ವೇದ ಅಂತ ಅಷ್ಟೇ ಹೇಳ್ಬೋದು. ವೇದ ಅಂತ ಹೇಳಿದ್ರೆ ಬೌದ್ಧರು ಹೇಳ್ತಾರೆ ನಾವು ವೇದನೇ ಒಪ್ಪಲ್ಲ ಅಂದರೆ ಪಕ್ಷಾಪ್ರಸಿದ್ಧಿ ಅಂತ ಹೇಳ್ತಾರೆ. ವೇದವನ್ನು ಪ್ರಮಾಣ ಅಂತ ಹೇಳ್ತೀರಾ, ನಾವು ವೇದವನ್ನೇ ಒಪ್ಪಿಲ್ಲ ಅಂದರೆ ಪಕ್ಷವೇ ಇಲ್ಲ.
ಒಂದು ಪಕ್ಷಾಪ್ರಸಿದ್ಧಿ ದೋಷ ಬರುತ್ತೆ, ಆಶ್ರಯಾಸಿದ್ಧಿ ಅಂತ ಹೇಳಬೇಕು. ಅದಕ್ಕೆ ವಿಮತಃ ವೇದ ಅಂತ ಹೇಳಿತ್ತು. ಅಂದರೆ ಯಾವ ವೇದವನ್ನು ಅಪ್ರಮಾಣ ಅಂತ ಹೇಳ್ತಾರೋ ಅಂತಹ ವೇದ, ಯಾವುದು ಪೌರುಷೇಯ ಅಂತ ಹೇಳ್ತಾರೋ ಅಪೌರುಷೇಯ ಅಲ್ಲ ಅಂತ ಹೇಳ್ತಾರೋ ಅಂತಹ ವಾಕ್ಯ. ಇದು ಯಾರು ಹೇಳ್ತಾರೆ? ವೇದ ಒಪ್ಪಿರಬೇಕು, ವೇದ ಪ್ರಮಾಣ ಅಲ್ಲ ಅಂತ ಹೇಳಬೇಕು. ಹಾಗಾದರೆ ಆ ಆಗಮಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿ ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪದೇ ಇರತಕ್ಕಂಥವ್ರು ಯಾರಿದ್ದಾರೋ ಅಂಥವ್ರನ್ನ ಹೇಳಬೇಕು. ಚಾರ್ವಾಕರು, ಬೌದ್ಧರು ಅವರೆಲ್ಲ ಆಗಮಕ್ಕೆ ಪ್ರಾಮಾಣ್ಯವನ್ನು ಒಪ್ಪುವವರಲ್ಲ, ಅವ್ರನ್ನ ಬಿಟ್ಟುಬಿಟ್ಟು ಉಳಿದವ್ರನ್ನ ಹೇಳಬೇಕು. ಇನ್ನು ಅವಧ್ಯ ಅಮೂಲ ವಾಕ್ಯತ್ವ ಸಿದ್ಧ ಆಗಬೇಕು. ವೇದವಾಕ್ಯದಲ್ಲಿ ಅದು ದೋಷರಹಿತವಾಗಿರ್ತಕ್ಕಂತಹ ಮೂಲವಾಕ್ಯ ಅಂತ ಆಗಬೇಕು. ಅದಾದರೆ ಹೇಗೆ ಸಿದ್ಧವಾಗುತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನಿತ್ಯತ್ವ. ವೇದ ಎಂಬತಕ್ಕಂಥದ್ದು ನಿತ್ಯ ಆಗಿದೆ. ನಿತ್ಯ ಆಗಿರೋದ್ರಿಂದ ಆ ವೇದದಲ್ಲಿ ದೋಷ ಇಲ್ಲದೇ ಇರತಕ್ಕಂತಹ ವಾಕ್ಯ ಆಗಿದೆ ಅಂತ ಹೇಳಿಕ್ಕೆ ಬರುತ್ತೆ. ಇನ್ನೊಂದು ಅನುಮಾನ. ಈಗ ಮೊದಲನೇ ಅನುಮಾನ ವಿಮತಃ ವೇದ ಪ್ರಮಾಣಂ. ಯಾಕೆ? ಅವಧ್ಯ ಅಮೂಲ ದೋಷವಾಕ್ಯತ್ವ, ಅವಧ್ಯಾಮೂಲ ಅವಧ್ಯಾಮೂಲ ವಾಕ್ಯತ್ವ ಅಂದರೆ ದೋಷ ಮೂಲಕವಲ್ಲದ ವಾಕ್ಯ ಆಗಿದೆ ಅಂತ. ಎರಡನೇದು ವೇದ ಅವಧ್ಯಾಮೂಲ ವಾಕ್ಯ ಸ್ವರೂಪ. ಯಾಕೆ? ನಿತ್ಯತ್ವ. ಅದಕ್ಕೆ ಯಾವುದು ದೃಷ್ಟಾಂತ? ಗಗನವತ್. ಗಗನ ಆಕಾಶ, ಆಕಾಶ ಏನಾಗಿದೆ? ಅದು ನಿತ್ಯ ಆಗಿದೆ. ಆಕಾಶ ನಿತ್ಯ ಆದ್ದರಿಂದ ಅದರಲ್ಲೇನಿದೆ? ಅವಧ್ಯ ಅಮೂಲ ವಾಕ್ಯತ್ವ ಎಂಬತಕ್ಕಂಥದ್ದಿದೆ. ಅದು ಅವಧ್ಯ ಅಮೂಲ ದೋಷರಹಿತವಾಗಿರ್ತಕ್ಕಂತಹ ಮೂಲರೂಪತ್ವ. ದೋಷ ಅಮೂಲ ಅಂದರೆ ದೋಷರಹಿತವಾದದ್ದು ಅಂತ. ದೋಷರಹಿತವಾದದ್ದು ಯಾಕೆ? ವೇದ ವಾಕ್ಯ ಸ್ವರೂಪ ಅಂತ ಗೊತ್ತು ನಮಗೆ. ದೋಷ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿತ್ಯ ಆಗಿರೋದ್ರಿಂದ. ನಿತ್ಯ ಆದ್ದರಿಂದ ದೋಷ ಇಲ್ಲ ಅಂತ ಯಾಕಾಗುತ್ತೆ? ಅಲ್ಲ, ಅದು ವಾಕ್ಯ ಆಗಿದೆ. ವಾಕ್ಯದಲ್ಲಿ ದೋಷ ಪುರುಷ ದೋಷ ನಿಬಂಧನ. ಇದು ನಿತ್ಯ ಆದ್ದರಿಂದ ಪುರುಷನೇ ಇಲ್ಲ ಅಂತಾದರೆ ಪುರುಷ ದೋಷ ನಿಬಂಧನ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ದೋಷ ಅವಧ್ಯ ಅಮೂಲತ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಎರಡು ಅನುಮಾನ ಆಯ್ತು. ಈಗ ಮೊದಲನೇ ಅನುಮಾನ ವೇದ ನಿತ್ಯ ದೋಷಾಮೂಲ. ಯಾಕೆ? ನಿತ್ಯತ್ವಾತ್ ಗಗನವತ್. ಅಲ್ಲ, ಎರಡನೇ ಅನುಮಾನ ಹೇಳಿದ್ದು ವೇದ ದೋಷಾಮೂಲ. ಯಾಕೆ? ನಿತ್ಯತ್ವಾತ್ ಗಗನವತ್. ಅಂದರೆ ದೋಷಾಮೂಲತ್ವವನ್ನು ಇಟ್ಕೊಂಡು ಆಮೇಲೆ ವಿಮತಃ ವೇದ ಪ್ರಮಾಣಂ ದೋಷ ಅಮೂಲ ವಾಕ್ಯತ್ವಾತ್ ಆಪ್ತವಾಕ್ಯವತ್ ಅಂತ ಹೇಳ್ತೇವೆ. ದೋಷ ನಿತ್ಯತ್ವದಿಂದ ಸಾಧಿತವಾದ ದೋಷಾಮೂಲತ್ವ, ತಾದೃಶ ದೋಷಾಮೂಲತ್ವ ವಾಕ್ಯತ್ವದಿಂದ ಪ್ರಾಮಾಣ್ಯವನ್ನು ಸಾಧನೆ ಮಾಡುವುದು. ಅವಾಗ ಯಾಕೆಂತಂದರೆ ಇಲ್ಲಿ ವೇದ ಎಂಬತಕ್ಕಂಥದ್ದು ಮತ್ತು ಹೇಗೆ ಪ್ರಾಮಾಣ್ಯವನ್ನು ಸಾಧನೆ ಮಾಡಬೇಕು. ನಿತ್ಯತ್ವೇನ ಪ್ರಾಮಾಣ್ಯವನ್ನು ಸಾಧನೆ ಮಾಡೋದಲ್ಲ. ಮತ್ತು ಇದು ವಾಕ್ಯ ಆದ್ದರಿಂದಾಗಿ ದೋಷ ಇಲ್ಲದ ವಾಕ್ಯ ಆದ್ದರಿಂದ ಪ್ರಮಾಣ ಅಂತ ಹೇಳಬೇಕು. ಹೌದು, ಅಲ್ಲಿ ನೀವೇನು ಹೇತು ಮಾಡಿದ್ದೀರಾ? ಅಲ್ಲ, ಅದು ದೃಷ್ಟಾಂತ. ಅದು ದೋಷಾಮೂಲ ವಾಕ್ಯತ್ವ. ದೋಷ ಇಲ್ಲ ಅಂತ ಹೇಳಿದ್ರು. ದೋಷ ಇಲ್ಲ ಅನ್ನೋದು ಹೇಗೆ ಸಿದ್ಧ ಆಯಿತು? ವೇದದಲ್ಲಿ ದೋಷ ಇಲ್ಲ ಅನ್ನೋದು ಹೇಗೆ ಸಿದ್ಧ ಆಯಿತು? ದೋಷ ಇಲ್ಲದ ವಾಕ್ಯ ಆದ್ದರಿಂದ ಪ್ರಮಾಣ ಅಂತ ಹೇಳಬೇಕು. ದೋಷ ಇಲ್ಲ ಅಂತ ಹೇಗೆ ಸಿದ್ಧ ಆಯಿತು? ಅದಕ್ಕೆ ನಿತ್ಯ ಆದ್ದರಿಂದ ದೋಷ ಇಲ್ಲ. ಹೌದು, ಅದೇ ದೋಷಾಮೂಲತ್ವವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಇನ್ನೊಂದು ಅನುಮಾನ ಬೇಕು. ಪುನಃ ಇನ್ನೊಂದು ಪ್ರಶ್ನೆ ಬರುತ್ತೆ, ನಿತ್ಯತ್ವ ಆದರೂ ಹೇಗೆ ಅಂತ ಅದು ಮುಂದೆ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಅನುಮಾನ ಬೇಕು. ಇಲ್ಲ, ಅನವಸ್ಥೆ ಏನಿಲ್ಲ. ಏವಂಚ, ಆದ್ದರಿಂದ ಇಷ್ಟ ತನಕ ಹೇಳಿದ್ರಿಂದ ವೇದ ಮಾನಂ ಇತಿ ಅನುಮೀಯತೆ. ವಿಮತಃ ವೇದ, ಈ ಅಪೌರುಷಯ ಅಥವಾ ಪ್ರಮಾಣ ಎಂಬತಕ್ಕಂಥ ಸಂಶಯಕ್ಕೆ ವಿಷಯವಾಗಿರ್ತಕ್ಕಂಥ ವೇದವು
ಮಾನಂ ಪ್ರಮಾಣ ಎಂಬುದಾಗಿ ಅನುಮೀಯತೆ ಅನುಮಾನ ಮಾಡಲ್ಪಡ್ತಾ ಇದೆ. ಯಾಕೆ? ಅವಧ್ಯ ಮೂಲ ವಾಕ್ಯತ್ವಾತ್, ದೋಷ ಮೂಲವಲ್ಲದ ವಾಕ್ಯವಾದ್ದರಿಂದ ಆಪ್ತವಾಕ್ಯವತ್, ಆಪ್ತವಾಕ್ಯ ಯಾವ ರೀತಿಯಲ್ಲಿ ದೋಷವಲ್ಲದ ವಾಕ್ಯವಾದ್ದರಿಂದ ಪ್ರಮಾಣವಾಗಿದೆಯೋ ಅದೇ ರೀತಿಯಲ್ಲಿ ವೇದಕ್ಕೂ ಕೂಡ ಪ್ರಾಮಾಣ್ಯವನ್ನು ಅನುಮಾನ ಮಾಡ್ತೇವೆ. ಅಸ್ಯ ಈ ವೇದಕ್ಕೆ ಅವಧ್ಯ ಮೂಲತಾಪಿ ದೋಷ ಮೂಲತ್ವ ಅಲ್ಲ ಎಂಬತಕ್ಕಂಥದ್ದು ನಿತ್ಯತ್ವಾತ್ ಅನಾದಿನಿತ್ಯವಾಗಿರುವುದರಿಂದ ಗಗನಾಧಿಪತ್ ಆಕಾಶದಂತೆ ಸಿದ್ಧವಾಗುತ್ತದೆ. ಏವಂಚ ಆದ್ದರಿಂದ ವಿಮತಃ ವೇದ ಮಾನಂ, ಈ ಅಪೌರುಷೇಯತ್ವ ಮತ್ತು ಪ್ರಮಾಣ ಹೌದೋ ಅಲ್ಲವೋ ಎಂಬತಕ್ಕಂತಹ ಸಂಶಯಕ್ಕೆ ವಿಷಯವಾದಂತಹ ವೇದವು ಮಾನಂ ಪ್ರಮಾಣವು ಇತಿ ಈ ರೀತಿಯಲ್ಲಿ ಅನುಮೀಯತೆ ಅನುಮಾನ ಮಾಡ್ತೇವೆ. ಆಗ ಅವಧ್ಯ ಮೂಲವಾಕ್ಯತ್ವಾತ್, ಇದು ದೋಷ ಮೂಲವಲ್ಲದ ವಾಕ್ಯವಾದ್ದರಿಂದ ಪ್ರಮಾಣ. ಅದು ಹೇಗೆ? ಆಪ್ತವಾಕ್ಯವತ್, ಆಪ್ತವಾಕ್ಯ ಅದರಲ್ಲಿ ದೋಷ ಮೂಲವಲ್ಲದ ವಾಕ್ಯತ್ವ ಇದೆ, ಆದ್ದರಿಂದ ಅದು ಪ್ರಮಾಣವಾಗಿದೆ. ಹಾಗೆ ವೇದವು ಕೂಡ ದೋಷ ಮೂಲವಲ್ಲದ ವಾಕ್ಯವಾಗಿದೆ, ಆದ್ದರಿಂದ ಪ್ರಮಾಣ. ವೇದವು ದೋಷ ಮೂಲ ಅಲ್ಲ, ಅದು ಹೇಗೆ ಅಂತಂದರೆ ತಸ್ಯ ಆ ವೇದಕ್ಕೆ ಅವಧ್ಯ ಮೂಲತಃ ದೋಷ ಮೂಲ ಅಲ್ಲ ಎಂಬತಕ್ಕಂಥದ್ದು ಗಗನಾಧಿಪತ್ ಗಗನಾದಿಗಳಂತೆ ನಿತ್ಯತ್ವಾತ್ ನಿತ್ಯವಾಗಿರೋದರಿಂದ ಸಿದ್ಧವಾಗುತ್ತದೆ. ಉಕ್ತಾರ್ಥೆ ಅನುಮಾನಮಾಹ, ಹಿಂದೆ ಹೇಳಿದಂತಹ ವೇದವು ಪ್ರಮಾಣ ಎಂಬತಕ್ಕಂಥ ವಿಷಯದಲ್ಲಿ ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಏವಂಚ ಇತಿ ಹೇತೋ ಅಸಿದ್ಧಿಂ ಪರಿಹರತಿ ಅವಧ್ಯ ಇತಿ. ಇಲ್ಲಿ ಅವಧ್ಯ ಮೂಲ ವಾಕ್ಯತ್ವಾತ್ ಅಂತಿದೆ, ಅವಧ್ಯ ಅಮೂಲ ವಾಕ್ಯತ್ವಾತ್. ಹಾಗಾದರೆ ವೇದದಲ್ಲಿ ಅವಧ್ಯ ಅಮೂಲತ್ವ ಬರಬೇಕು ಅಂದರೆ ಏನರ್ಥ? ದೋಷರಹಿತವಾಗಿದೆ ಅಂತ ಆಗಬೇಕು. ದೋಷರಹಿತತ್ವ ಹೇಗೆ? ವೇದವು ದೋಷರಹಿತವಾದದ್ದು ಹೇಗೆ? ಅದಕ್ಕೆ ಹೇಳ್ತಾರೆ ಅದು ನಿತ್ಯವಾದ್ದರಿಂದ ಅಂತ. ಅದೋಷ ಮೂಲತಃ ಚಾಸ್ಯ ನಿತ್ಯತ್ವಾದ ಗಗನವತ್ ಅಂತ ಹೇಳಿದ್ದಾರೆ. ಆಪ್ತ ಅಂದರೆ ಯಾರು? ಆಪ್ತ ಅಂದರೆ ಯಾರು? ಯಥಾರ್ಥಸ್ಯೈವ ವಕ್ತ, ಯಾರು ಯಥಾರ್ಥವಾದ್ದನ್ನು ಹೇಳ್ತಾನೋ ಅವನು ಆಪ್ತ. ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾನೆ, ಅವನೇ ಆಪ್ತ. ಆದ್ದರಿಂದ ಅಲ್ಲಿ ದೋಷ ಮೂಲತ್ವ ಬರುತ್ತಾ? ಅವನಲ್ಲಿ ದೋಷ ಇರ್ಬೋದು, ಆದರೆ ನಿಮ್ಮ ವಿಷಯದಲ್ಲಿ ಮಾತ್ರ ಅವನು ಯಾವತ್ತೂ ಕೂಡ ಇದ್ದದ್ದನ್ನು ಹಾಗೆ ಹೇಳ್ತಾನೆ. ಅವನು ಕಳ್ಳ, ಅವನಲ್ಲಿ ದೋಷ ಇದೆ, ಆದರೆ ನಿಮ್ಮ ವಿಷಯದಲ್ಲಿ ನಿಮ್ಗೆ ಆಪ್ತ ಅವನು. ಆದ್ದರಿಂದ ಏನು ಮಾಡ್ತಾನೆ? ಅವನು ಕಳ್ಳನಾಗಿದ್ದರೂ ಕೂಡ ಅವನ ದೋಷ ಇರ್ಬೋದು, ಆದರೆ ಆಪ್ತನಾಗಿದ್ದಾನೆ, ನಮಗೆ ಬೇಕಾದನು ಪ್ರಮಾಣವೇ ಅದು, ಅವನು ಆಪ್ತ. ಆದ್ದರಿಂದ ಆಪ್ತವಾಕ್ಯವು ಪ್ರಮಾಣ. ಯಾವ ವಿಷಯದಲ್ಲಿ? ಆ ವಿಷಯದಲ್ಲಿ ಆಪ್ತ ಅಷ್ಟೆ. ಎಲ್ಲ ವಿಷಯದಲ್ಲಿ ಅವನು ಪ್ರಮಾಣ ಬೇಕು ಅಂತಿಲ್ಲ, ದೋಷ ಇದೆ ಅವನಲ್ಲಿ. ಆದರೆ ಕೆಲವೊಂದು ವಿಷಯದಲ್ಲಿ ಯಾರನ್ನ ನಾವು ಆಪ್ತ ಅಂತ ಹೇಳ್ತೇವೋ ಅವನು ನಮಗೆ ಯಾವ ವಿಷಯದಲ್ಲಿ ಆಪ್ತ ಅಂತ ಹೇಳ್ಕೊಳ್ತೇವೋ ಅದರಲ್ಲೇ ಒಂದು ದೋಷ ಉಳ್ಳವನಲ್ಲ. ಅವನಲ್ಲಿ ರೋಗಗಳೆಲ್ಲ ಇರ್ಬೋದು, ದೋಷಗಳೆಲ್ಲ ಇರ್ಬೋದು, ಗೊತ್ತಾಯ್ತಾ? ರೋಗ ದೋಷ ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ಸುಳ್ಳು ಹೇಳ್ಬೋದು, ಅವರಿಗೆ ಅನಾಪ್ತ, ನಮಗೆ ಆಪ್ತ ಅವನು. ಹೌದು. ಅದೇ ಈಗ ವೇದವ್ಯಾಸದೇವರು ಆಪ್ತರು ಯಾರಿಗೆ? ಮಾಧ್ವರಿಗೆ. ಚಾರ್ವಾಕರಿಗೆ ಆಪ್ತಾರ? ಅಲ್ಲ, ಅದಲ್ವ? ದೇವರೇನೇ ಆಪ್ತಾರಲ್ಲ ಅಂದಮೇಲೆ ಮನುಷ್ಯ ಎಲ್ರಿಗೂ ಆಪ್ತನಾಗ್ತಾನ? ಹಿರಣ್ಯಕಶಿಪು, ರಾವಣ, ಇವರಿಗೆಲ್ಲ ಪರಮಾತ್ಮ ಆಪ್ತನ? ಬೇಡ, ಅವ್ರಿಗೆ ಯಾರು ಆಪ್ತಾ ಇದ್ದಾನೋ ಅವ್ನು ಹೇಳ್ಕೊಳ್ರಿ. ಶಂಕರಾಚಾರ್ಯ ಇದ್ದಾರೆ ತಾನೆ, ಆಪ್ತರ್ ತಾನೆ, ಸರಿ, ಅವರು ವಾಕ್ಯ ಒಪ್ತಿರೋ ತಾನೆ, ಸರಿ, ಯಾಕೆ ಒಪ್ತೀರಾ? ಅದು ಪ್ರಮಾಣ ಯಾಕೆ? ಅವಧ್ಯ ದೋಷ ಮೂಲತ್ವ, ಅವಧ್ಯ ಮೂಲತ್ವ, ಅವಧ್ಯ ಮೂಲ ವಾಕ್ಯತ್ವ ಅಲ್ಲಿದೆ ಆಪ್ತರಾದ್ದರಿಂದ. ಎಲ್ಲರಿಗೂ ಹಾಗೆ ಆಗುತ್ತೆ. ಚಾರ್ವಾಕರಿಗೆ ಇನ್ನೊಬ್ಬ ಅವನು ಆಪ್ತ ಆಗ್ತಾನೆ. ಎಲ್ಲರಿಗೂ, ಇದು ಎಲ್ಲರೂ ಒಪ್ಪೋತಕ್ಕಂಥದ್ದು. ಬೌದ್ಧರಿಗೆ ಅವನು ಆಪ್ತನಾಗ್ತಾನೆ.
ಜೈನರಿಗೆ ಅವರು ಒಬ್ಬ ಜನ ಅವನು ಏನು ಬರಲ್ಲ. ಆಪ್ತವಾಕ್ಯ ಅನ್ನೋದು ಎಲ್ಲರೂ ಪ್ರಮಾಣ ತಪ್ಪೇ ಇದ್ದಾರೆ. ಕರ್ತೃಪ್ರಮಿತಿ ಶೂನ್ಯತ್ವಾತ್ ನಿತ್ಯತ್ವಂ ಚಾಸ್ಯ ಸಿದ್ಧ್ಯತಿ ತದ್ವದೇವ ತಥೋ ವೇದಃ ಸಿದ್ಧೋ ಧರ್ಮಾನುಶಾಸನಂ. ಇನ್ನು ವೇದದಲ್ಲಿ ನಿತ್ಯತ್ವ ಆದರೆ ಹೇಗೆ? ನಿತ್ಯತ್ವ ಇದ್ದರೆ ಆವಾಗ ಅವಧ್ಯ ಅಮೂಲತ್ವ ವಾಕ್ಯತ್ವನ ಹೇಳ್ಬೋದು. ಆದರೆ ವೇದದಲ್ಲಿ ನಿತ್ಯತ್ವ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಕರ್ತೃಪ್ರಮಿತಿ ಶೂನ್ಯತ್ವ. ಕರ್ತೃ ಪ್ರಸಿದ್ಧಿ ಇಲ್ಲ, ಆದ್ದರಿಂದಾಗಿ ವೇದ ಏನಾಯಿತು? ನಿತ್ಯ ಆಯಿತು. ನಿತ್ಯ ಆದ್ದರಿಂದ ಅವಧ್ಯ ಅಮೂಲ ದೋಷತ್ವ ಅಮೂಲ ವಾಕ್ಯತ್ವ ಬಂತು. ಅದು ಅವಧ್ಯ ಅಮೂಲ ವಾಕ್ಯತ್ವ ಬಂದಿದ್ದರಿಂದ ಅದನ್ನು ಪ್ರಮಾಣ ಸಾಧನೆ ಮಾಡ್ತೀವಿ. ಪುನಃ ಇಲ್ಲಿ ಕರ್ತೃಪ್ರಮಿತಿ ಶೂನ್ಯತ್ವಕ್ಕೆ ಇನ್ನೊಂದು ಹೇತು ಬೇಕಾಗಿಲ್ಲ. ನೀವು ಅನವಸ್ಥ ಅಂದ್ರಲ್ಲ, ಇಲ್ಲ, ಅದು ಅನುಭವ ಸಿದ್ಧ. ಕರ್ತೃ ಪ್ರಮಿತಿ ಇಲ್ಲ, ಪ್ರಸಿದ್ಧಿ ಇಲ್ಲ ಅನ್ನೋದು ಅನುಭವ ಸಿದ್ಧ. ಅದನ್ನೇ ಅನುಮಾನದಿಂದ ಸಾಧನೆ ಮಾಡ್ತಾ ಇರೋದೀಗ. ಹಿಂದೆ ಹೇಳಿದ ಎಲ್ಲ ವಿಷಯವನ್ನು ಕೂಡ ಅದಕ್ಕೆ ಒಂದು ಅನುಮಾನ ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಅದರಿಂದ ವೇದ ಎಂಬತಕ್ಕಂಥದ್ದು ಕರ್ತೃಪ್ರಮಿತಿ ಕರ್ತೃಪ್ರಸಿದ್ಧರಹಿತವಾಗಿದೆ. ಆದ್ದರಿಂದ ನಿತ್ಯತ್ವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅಂದರೆ ನಿತ್ಯವಾದ್ದರಿಂದ ವೇದ ಎಂಬತಕ್ಕಂಥದ್ದು ಅಪೌರುಷ ಎಂಬುದಾಗಿ ಸಿದ್ಧವಾಗುತ್ತೆ ಅಂತ. ಇದು ಧರ್ಮಾನುಶಾಸನಂ ಅಂತ. ಈ ವೇದ ಎಂಬತಕ್ಕಂಥದ್ದು ಅದು ಧರ್ಮ ಅಧರ್ಮಗಳ ಬಗ್ಗೆ ನಮಗೆ ಶಾಸನ ಮಾಡ್ತಕ್ಕಂಥದ್ದು. ಅಂತಹ ವೇದವು ನಮಗೆ ಸಿದ್ಧವಾಗುತ್ತೆ ಅಂತ. ಅಸ್ಯ ಚ ಈ ವೇದವಾಕ್ಯಕ್ಕಾದರೂ ಕರ್ತೃಪ್ರಮಿತಿ ಶೂನ್ಯತ್ವಾತ್ ಕರ್ತೃ ಯಾರೆಂಬತಕ್ಕಂತಹ ಪ್ರಸಿದ್ಧಿ ಇಲ್ಲದೇ ಇರುವುದರಿಂದ ನಿತ್ಯತ್ವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತದೆ. ತದ್ವದೇವ ಹಾಗೆಯೇ ತತಃ ವೇದವು ಅಪೌರುಷೇಯ ಎಂಬುದಾಗಿ ಸಿದ್ಧವಾಗಿರುವುದರಿಂದ ಧರ್ಮಾನುಶಾಸನಂ ಧರ್ಮ ಅಧರ್ಮಗಳ ಅನುಶಾಸನ ರೂಪವಾಗಿರ್ತಕ್ಕ ಅನುಶಾಸನವೂ ಕೂಡ ವೇದ ಅನುಶಾಸನ ರೂಪವಾದ ವೇದವು ಸಿದ್ಧವಾಗುತ್ತದೆ. ಕರ್ತೃಪ್ರಮಿತಿ ಶೂನ್ಯ ಅಸ್ಯ ಚ ಈ ವೇದಕ್ಕಾದರೂ ತದ್ವದೇವ ಗಗನದಂತೆ, ಗಗನದಲ್ಲಿ ಕರ್ತೃಪ್ರಸಿದ್ಧಿ ಇಲ್ಲ, ಆದ್ದರಿಂದ ಗಗನದಂತೆ ಕರ್ತೃಪ್ರಮಿತಿ ಶೂನ್ಯತ್ವಾತ್ ಕರ್ತೃ ಯಾರೆಂಬತಕ್ಕಂಥ ಪ್ರಸಿದ್ಧಿ ಇರದೇ ಇರುವುದರಿಂದ ನಿತ್ಯತ್ವವು ಕೂಡ ಸಿದ್ಧವಾಗುತ್ತದೆ. ತತಃ ಆದ್ದರಿಂದ ವೇದವು ಧರ್ಮಾನುಶಾಸನಂ ಧರ್ಮ ಅಧರ್ಮಗಳನ್ನು ಶಾಸನ ಮಾಡ್ತಕ್ಕಂಥದ್ದು ಎಂಬುದಾಗಿ ಸಿದ್ಧವಾಗುತ್ತದೆ. ದ್ವಿತೀಯ ಹೇತ್ವ ಸಿದ್ಧಿಂ ಪರಿಹರತಿ. ಎರಡನೇ ಹೇತು ಯಾವುದು? ನಿತ್ಯತ್ವ ಎಂಬತಕ್ಕಂಥದ್ದು ಕೂಡ ವೇದದಲ್ಲಿದೆ, ಅಸಿದ್ಧಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕರ್ತೃಪ್ರಮಿತಿ ಶೂನ್ಯತ್ವಾತಂತ ತಾರ್ಕಿಕ ರೀತ್ಯ ಕರ್ತೃಭ್ರಾಂತಿ ಸದ್ಭಾವಾತ್ ಹೇತೋ ಅಸಿದ್ಧಿ ಇತ್ಯತಃ ಪ್ರಮಿತಿ ಇತ್ಯುಕ್ತಂ. ತಾರ್ಕಿಕರು ವೇದವನ್ನು ಪರಮಾತ್ಮ ರಚನೆ ಮಾಡಿದ್ದು ಅಂತ ಒಪ್ತಾರೆ. ತಾರ್ಕಿಕರಿಗೆ ವೇದ ಪ್ರಮಾಣ, ವೇದ ಈಶ್ವರ ರಚಿತವಾದದ್ದು, ಪರಮಾತ್ಮನೇ ವೇದವನ್ನು ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾದರೆ ಈಗೇನಾಯ್ತು? ವೇದದಲ್ಲಿ ನಿತ್ಯತ್ವ ಸಿದ್ಧಿ ಆಗಲಿಲ್ಲ. ಯಾಕೆ? ವೇದದಲ್ಲಿ ಕರ್ತೃ ಶೂನ್ಯತ್ವ ಬರಲಿಲ್ಲ, ಕರ್ತೃಭ್ರಮ ಇದೆ. ತಾರ್ಕಿಕರ ಮತ ಪ್ರಕಾರ ಕರ್ತೃ ಇದಾನೆ ಎಂಬತಕ್ಕಂಥ ಜ್ಞಾನಕ್ಕೆ ವಿಷಯ ಆಗಿದೆ ಯಾವುದು? ವೇದ. ಆದ್ದರಿಂದ ಏನಾಯಿತು? ವೇದದಲ್ಲಿ ಕರ್ತೃ ಇದಾನೆ ಎಂಬತಕ್ಕಂಥ ಜ್ಞಾನಕ್ಕೆ ವಿಷಯ ಅಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಹೇಳಿದ್ದು ಹೇತು ಮಾಡಿದ್ದು ಯಾವುದು? ಕರ್ತೃ ಪ್ರಮಿತಿ. ಅವರಿಗೆ ವೇದಕ್ಕೆ ಕರ್ತೃ ಇದೆ ಜ್ಞಾನ ಇದೆಯಲ್ಲ, ಇದು ಭ್ರಮ. ವೇದಕ್ಕೆ ಒಬ್ಬ ಕರ್ತೃ ಇದ್ದಾನೆ ಎಂಬತಕ್ಕಂತಹ ತಾರ್ಕಿಕರಿಗೆ ಇರತಕ್ಕಂಥ ಜ್ಞಾನ ಇದೆಯಲ್ಲ, ಇದೇನಲ್ಲ, ಭ್ರಮ ಅಲ್ಲ, ಅದು ಭ್ರಮ. ಆದ್ದರಿಂದಾಗಿ ಭ್ರಮ ಇರಬಹುದು. ನಾವು ಹೇಳ್ತಕ್ಕಂಥದ್ದೇನು? ಕರ್ತೃ ಪ್ರಮಿತಿ ಶೂನ್ಯತ್ವ. ಕರ್ತೃ ಇದ್ದಾನೆ ಎಂಬತಕ್ಕಂಥ ಯಥಾರ್ಥ ಜ್ಞಾನಕ್ಕೆ ವೇದ ವಿಷಯ ಆಗಿರಬೇಕು. ಕರ್ತೃ ಇದ್ದಾನೆ ಎಂಬತಕ್ಕಂತಹ ಯಥಾರ್ಥ ಜ್ಞಾನಕ್ಕೆ ವೇದ ವಿಷಯ ಆಗಿದೆಯಾ? ಇಲ್ಲ. ಆದ್ದರಿಂದಾಗಿ ಕರ್ತೃಪ್ರಮಿತಿ ಶೂನ್ಯತ್ವ ಎಂಬತಕ್ಕಂಥದ್ದು ವೇದದಲ್ಲಿ ಬಂತು. ಗಗನ, ಆಕಾಶಕ್ಕೂ ಕೂಡ ಕರ್ತೃ ಇದ್ದಾನೆ ಎಂಬತಕ್ಕಂತಹ ಪ್ರಮಿತಿಗೆ ಆಕಾಶ ವಿಷಯ ಆಗಿದೆಯಾ?
ಆಕಾಶಕ್ಕೆ ಒಬ್ಬ ಕರ್ತೃ ಇದ್ದಾನೆ ಎಂಬತಕ್ಕಂತಹ ಜ್ಞಾನಕ್ಕೆ ಆಕಾಶ ವಿಷಯ ಆಗಿದೆಯಾ? ಇಲ್ಲ. ಆದ್ದರಿಂದ ಅಲ್ಲಿಯೂ ಕೂಡ ಕರ್ತೃ ಪ್ರಮಿತಿ ಶೂನ್ಯತ್ವ ಎಂಬತಕ್ಕಂಥದ್ದು ಬಂತು, ಅದು ನಿತ್ಯವಾಗಿದೆ. ಹಾಗೆ ವೇದವೂ ಕೂಡ ಕರ್ತೃ ಜ್ಞಾನ ಶೂನ್ಯ ಅಲ್ಲ. ಕರ್ತೃ ಇದ್ದಾನೆ ಎಂಬತಕ್ಕಂಥ ಜ್ಞಾನಕ್ಕೆ ವಿಷಯ ಆಗಿಲ್ಲ ಅಂತ ಅರ್ಥ ಅಲ್ಲ. ಕರ್ತೃ ಇದ್ದಾನೆ ಎಂಬತಕ್ಕಂಥ ಯಥಾರ್ಥ ಜ್ಞಾನಕ್ಕೆ ಅದು ವಿಷಯ ಅಲ್ಲ. ವೇದ ಎಂಬತಕ್ಕಂಥದ್ದು ಕರ್ತೃ ಇದ್ದಾನೆ ಎಂಬತಕ್ಕಂಥ ಯಥಾರ್ಥ ಜ್ಞಾನಕ್ಕೆ ವಿಷಯ ಅಲ್ಲ. ಯಾಕೆ? ತಾರ್ಕಿಕರಿಗೆ ಇರತಕ್ಕಂತಹ ಕರ್ತೃ ಇದ್ದಾನೆ ಎಂಬತಕ್ಕಂಥ ಜ್ಞಾನ ಅದು ಭ್ರಮ. ಅದು ಹೇಳ್ತಾರೆ ತಾರ್ಕಿಕ ರೀತ್ಯ ಕರ್ತೃಭ್ರಾಂತಿ ಸದ್ಭಾವಾತ್. ಕರ್ತೃ ಇದ್ದಾನೆ ಎಂಬತಕ್ಕಂತಹ ಭ್ರಾಂತಿ ಇದೆ, ಆದ್ದರಿಂದ ಹೇತೋಹೋ ಅಸಿದ್ಧಿ. ಪುನಃ ವೇದದಲ್ಲಿ ಕರ್ತೃ ಜ್ಞಾನ ವಿಷಯತ್ವ ಅಭಾವ ಬರಲಿಲ್ಲ, ಅಸಿದ್ಧಿ ಬಂತು ಅಂತಂದರೆ ಅದಕ್ಕೆ ಪ್ರಮಿತಿ ಅಂತ ಹೇಳಿದ್ದು. ಭ್ರಾಂತಿ ಅಲ್ಲ, ಅನ್ಯಥಾ ಜ್ಞಾನ ಅಲ್ಲ, ಯಥಾರ್ಥ ಜ್ಞಾನ. ಅಲ್ಲಿ ತದ್ವದೇವ ತಥೋ ವೇದ. ತದ್ವತ್ ಅಂದರೆ ಏನರ್ಥ? ಗಗನವತ್. ಗಗನ ಎಂಬತಕ್ಕಂಥದ್ದು ಕರ್ತೃಪ್ರಮಿತಿ ಶೂನ್ಯವಾಗಿದೆ, ನಿತ್ಯವಾಗಿದೆ. ಹಾಗೆ ವೇದವು ಕೂಡ ಕರ್ತೃಪ್ರಮಿತಿ ಶೂನ್ಯವಾಗಿದೆ, ಅದು ನಿತ್ಯವಾಗುತ್ತೆ. ಆಮೇಲೆ ತತಃ ಅಂತಿದೆ, ಅಂದರೆ ಪ್ರಮಾಣತ್ವಾತ್. ವೇದವು ಪ್ರಮಾಣ ಆದ್ದರಿಂದ ಧರ್ಮಾನುಶಾಸನ, ಧರ್ಮ ಅಧರ್ಮಗಳನ್ನು ಅದು ಬೋಧನೆ ಮಾಡುತ್ತೆ. ಅನ್ಯಥಾ ಧರ್ಮ ಸಿದ್ಧಿರ್ನ ಇತ್ಯಸ್ತಿ ತರ್ಕೋತಿ ಕರ್ಕಶಃ. ಪುನಃ ಒಂದು ವೇಳೆ ವೇದ ಪ್ರಮಾಣ ಅಲ್ಲ ಅಂತಾದರೆ ಏನಾಗುತ್ತೆ? ವೇದವು ಪ್ರಮಾಣ ಅಂತ ಹೇಳಬೇಕು. ವೇದ ಪ್ರಮಾಣ ಅಲ್ಲ ಅಂದರೆ ಏನಾಗುತ್ತೆ? ಪರ್ವತಃ ವನ್ಯಮಾನ್ ಧೂಮಾತ್. ಧೂಮ ಇರೋದರಿಂದ ವನ್ಯ ಇರಬೇಕು. ಧೂಮ ಇರಲಿ ವನ್ಯ ಯಾಕಿರಬೇಕು? ಧೂಮ ಇರಲಿ ವನ್ಯ ಯಾಕಿರಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೇನು ಹೇಳಬೇಕು? ಅನುಕೂಲ ತರ್ಕವನ್ನು ಹೇಳಬೇಕು ಅಂತ ಹೇಳ್ತಾರೆ. ಏನು ಅನುಕೂಲ ತರ್ಕ ಅಂದರೆ, ಒಂದು ವೇಳೆ ವನ್ಯ ಯಾಕಿರಬೇಕು ಅಂತ ಕೇಳ್ತೀರಾ ಅಂದರೆ ವನ್ಯ ಬೇಡ ಅಂತ ಅರ್ಥ. ವನ್ಯ ಇರೋದು ಬೇಡ ಅಂತ. ವನ್ಯ ಇರೋದು ಬೇಡ ಅಂತಂದರೆ ಧೂಮ ಇರಲಿ ಅಂತ ಹೇಳ್ತೀರಲ್ಲ, ಧೂಮನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ ನಾವು. ಯದಿ ವನ್ಯರ್ನ ಸ್ಯಾತ್ ತರ್ಹಿ ಧೂಮಪಿ ನ ಸ್ಯಾತ್. ವನ್ಯ ಇಲ್ಲ ಅಂತ ಆಗ್ಬಿಟ್ರೆ ಧೂಮನೂ ಇಲ್ಲ ಅಂತ ಆಗುತ್ತೆ ಅಂತ ಹೇಳ್ತೇವೆ. ಇದನ್ನು ಅನುಕೂಲ ತರ್ಕ. ಆದ್ದರಿಂದ ಧೂಮ ಇದೆ ಅಂತ ಒಪ್ಕೊಂಡಿದ್ದಾರೆ ಅಂತಂದರೆ ಏನು ಒಪ್ಪಬೇಕು? ವನ್ಯ ಇದೆ ಅಂತ ಒಪ್ಪಲೇಬೇಕು ಅಂತ ಹೇಳಬೇಕು. ಹಾಗೆ ಇಲ್ಲೂ ಕೂಡ ವೇದ ಎಂಬತಕ್ಕಂಥದ್ದು ಅದು ಪ್ರಮಾಣ ಅಂತ ಯಾಕಾಗಬೇಕು? ವೇದದಲ್ಲಿ ನಿತ್ಯತ್ವ ಇರಲಿ, ವೇದದಲ್ಲಿ ಕರ್ತೃಶೂನ್ಯತ್ವ ಇರಲಿ, ಕರ್ತೃಪ್ರಮಿತಿ ಶೂನ್ಯತ್ವ ಇರೋದ್ರಿಂದ ನಿತ್ಯತ್ವ ಇರಲಿ, ನಿತ್ಯತ್ವ ಇರೋದ್ರಿಂದಾಗಿ ಅದು ಅವಧ್ಯ ಅಮೂಲ ವಾಕ್ಯತ್ವ ಇರಲಿ, ಪ್ರಮಾಣ ಅಂತ ಯಾಕೆ ಬೇಕಾಗಬೇಕು ಅಂತಂದರೆ ವೇದದಲ್ಲಿ ಒಂದು ವೇಳೆ ಪ್ರಾಮಾಣ್ಯ ಒಪ್ಪಲಿಲ್ಲ ಅಂತಾದರೆ ಆಗ ಧರ್ಮ ಸಿದ್ಧಿ ಆಗ ಧರ್ಮ ಅಧರ್ಮ ಇವುಗಳ ನಿಶ್ಚಯ ಆಗ್ತಿರಲಿಲ್ಲ. ಅದರಿಂದಾಗಿ ಬಾಧಕ ಇದೆ. ಧೂಮ ಇರಲಿ ವನ್ಯ ಬೇಡ ಅಂತ ಹೇಳ್ತೀರಾ ಅಂತಂದರೆ ಆವಾಗ ವನ್ಯ ಇಲ್ಲದೆ ಧೂಮ ಒಪ್ತೀರಿ ಅಂತಂದರೆ ಧೂಮ ಒಪ್ಪಲಿಕ್ಕೆ ಬರಲ್ಲ. ಹೇಗೋ ಹಾಗೆ ಇಲ್ಲೂ ಕೂಡ ವೇದ ಎಂಬತಕ್ಕಂಥದ್ದಿರಲಿ, ಅದು ಪ್ರಮಾಣ ಅಲ್ಲ ಅಂತ ಹೇಳ್ತೀವಿ ಅಂದರೆ ಪ್ರಮಾಣ ಅಲ್ಲ ಅಂತಾದರೆ ಆವಾಗ ಧರ್ಮಾದಿಗಳು ಸಿದ್ಧ ಆಗದೆ ಹೋಗಬೇಕಾಗಿತ್ತು. ಆದ್ದರಿಂದ ಹೌದು, ಅದನ್ನೇ ಸಮರ್ಥನೆ ಮಾಡಿದ. ಅಂದರೆ ಧರ್ಮಾದಿಗಳು ಸಿದ್ಧಿಗೋಸ್ಕರ ಪ್ರಮಾಣ ಅಂತ ಒಪ್ಪಲೇಬೇಕು. ಅನ್ಯಥಾ ವೇದವನ್ನು ನಿತ್ಯ ಮತ್ತು ಪ್ರಮಾಣ ಎಂಬುದಾಗಿ ಒಪ್ಪಲಿಲ್ಲ ಅಂತಾದರೆ ಧರ್ಮಸಿದ್ಧಿ ಧರ್ಮ ಅಧರ್ಮ ಸಿದ್ಧ ಆಗುವುದಿಲ್ಲ ಎಂಬುದಾಗಿ ಅತಿಕರ್ಕಶಃ ಅತ್ಯಂತ ಕಠೋರವಾಗಿರ್ತಕ್ಕಂತಹ ತರ್ಕ ಅಸ್ತಿ. ತರ್ಕ ಎಂಬತಕ್ಕಂಥದ್ದು ಇದೆ, ಅನುಕೂಲ ತರ್ಕ ಎಂಬತಕ್ಕಂಥದ್ದು ಇದೆ. ಅನುಕೂಲ ತರ್ಕ ಇದ್ದರೆ ಅನವಸ್ಥ ಅಲ್ಲ. ಅನುಕೂಲ ತರ್ಕ ಇದ್ದರೆ ನಾವು ಏನು ವಿಷಯವನ್ನು ಹೇಳ್ತೇವೋ ಅದನ್ನು ಸಮರ್ಥನೆ ಮಾಡಲಿಕ್ಕಾಗುತ್ತೆ, ಸಾಧನೆ ಮಾಡಲಿಕ್ಕಾಗುತ್ತೆ. ಬರೋದೇ ಈಗ ಅದನ್ನೇ ಹೇಳಿದ್ದು. ಅವನು ಕಣ್ಣಿಗೆ ಕಾಣಿಸ್ತಾ ಇದೆ ಹೊಗೆ, ಅದಂತೂ ಒಪ್ಕೊಂಡಿದ್ದಾನೆ. ಹಾಗಾದ್ರೆ ಏನಾಗಬೇಕು? ವನ್ಯ ಬೇಡ ಅಂತ ಹೇಳ್ತಾನೆ. ನಾವು ಹೇಳ್ತೇವೆ ಕಣ್ಣಿಗೆ ಕಾಣಿಸ್ತಕ್ಕಂತಹ ಹೊಗೆ ಇಲ್ಲ ಅಂತ ಆಗುತ್ತೆ. ಅವನಿಗೆ ವನ್ಯ ಕಾಣಿಸ್ತಾ ಇದೆ ಅಂದರೆ ಹೊಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಹೊಗೆನೂ ಒಪ್ಕೊಳ್ಳೇಬೇಕು ಅಂದರೆ ಏನು ಒಪ್ಕೋಬೇಕು? ವನ್ಯನೂ ಒಪ್ಕೊಳ್ಳೇಬೇಕು. ಹಾಗೆ ಧರ್ಮಾದಿಗಳು ಬೇಕೇ ಬೇಕು ಅಂತ ಹೇಳ್ತಾರೆ. ಧರ್ಮಾದಿಗಳಂತೂ ಬೇಕೇ ಬೇಕು. ಧರ್ಮಾದಿಗಳು ಬೇಕೇ ಬೇಕು ಅಂತಂದರೆ ಅವಾಗ ಏನಾಗಬೇಕು? ವೇದವನ್ನು ಪ್ರಮಾಣ ಅಂತ ಹೇಳಲೇಬೇಕು. ಏನು ಅಲ್ಲಲ್ಲ, ಅನುಮಾನ ಕ್ರಮದಲ್ಲಿ ಹೇಳ್ಕೊಂಡು ಬಂದಾಗ ಇದನ್ನು ಅನುಕೂಲ ತರ್ಕ ಅಂತ ಹೇಳೋದು. ಪರ್ವತಃ ವನ್ಯಮಾನ್ ಧೂಮಾತ್ ಅಂತಿದೆ. ಅವಾಗೇನು ಅವ್ರು ಮಾಡ್ತಾರೆ? ಧೂಮಸ್ತಿಷ್ಟತು ವನ್ಯರ್ಮಾಸ್ತು ಅಂತಾರೆ. ಧೂಮ ಇರಲಿ,
ವನ್ನಿ ಇರೋದು ಬೇಡ ಅಂತ. ಅದಕ್ಕೆ ನಾವೇನು ಹೇಳ್ತೇವೆ, ಯದಿ ವನ್ನಿರ್ನಸ್ಯ ತರ್ಹಿ ಧೂಮೋಪಿ ನಸ್ಯ. ಹಾಂ, ಇದು ಅನುಕೂಲ ತರ್ಕ. ಒಂದು ವೇಳೆ ವನ್ನಿ ಇಲ್ಲ ಅಂತಾದರೆ ಅವಾಗ ಧೂಮವೂ ಇಲ್ಲ ಅಂತ ಆಗುತ್ತೆ. ಅಸ್ತಿಚ ಧೂಮಃ, ಧೂಮ ಕಾಣಿಸ್ತಾ ಇದೆ, ಹಾಗಾರಿದೆ, ತಸ್ಮಾತ್ ವನ್ನಿ, ಅದರಿಂದ ಬೆಂಕಿಯನ್ನು ಒಪ್ಪಲೇಬೇಕು. ಹಾಂ, ಧರ್ಮ ಯದಿ ವೇದಸ್ಯ ನಿತ್ಯತ್ವೇ ನಿತ್ಯತ್ವಂ ಅಂಗೀಕೃತ್ಯ ತೇನ ಚ ಕರ್ತೃಶೂನ್ಯತ್ವಂ ಅಂಗೀಕೃತ್ಯ ನಿತ್ಯತ್ವಂ ಅಂಗೀಕೃತ್ಯ ಅವಧ್ಯ ಅಮೂಲವಾಕ್ಯತ್ವಂ ಅಂಗೀಕೃತ್ಯ ಪ್ರಾಮಾಣ್ಯಂ ನಾಂಗೀಕ್ರಿಯತೆ ತರ್ಹಿ ಧರ್ಮಾದಿಸಿದ್ಧಿ ನ ಸ್ಯಾತ್ ಅಂತ ಹೇಳ್ತೇವೆ. ಅನ್ಯಥಾ ಹಿಂದೆ ಹೇಳಿದ ರೀತಿಯಿಂದ ವೇದದ ನಿತ್ಯತ್ವವನ್ನು ಪ್ರಾಮಾಣ್ಯವನ್ನು ಒಪ್ಪದೇ ಇದ್ದರೆ ಧರ್ಮಸಿದ್ಧಿ, ಧರ್ಮಾದಿಗಳ ಸಿದ್ಧಿಯು, ಧರ್ಮ ಅಧರ್ಮಗಳ ಸಿದ್ಧಿಯು ನ ಇತಿ ಸಿದ್ಧವಾಗುವುದಿಲ್ಲ ಎಂಬುದಾಗಿ ಅತಿಕರ್ಕಶಃ, ಅತ್ಯಂತ ಕಠೋರವಾಗಿರ್ತಕ್ಕಂತಹ ತರ್ಕ ಅಸ್ತಿ, ಅನುಕೂಲ ತರ್ಕ ಇದೆ. ಅನುಕೂಲ ತರ್ಕ ಮಹಾ, ನೋಡಿ ಅದನ್ನೇ ಹೇಳ್ತಾರೆ, ಅನುಕೂಲ ತರ್ಕವನ್ನು ಹೇಳ್ತಾ ಇದ್ದಾರೆ. ಅನ್ಯಥಾ ಇತಿ ಯಥಾಚ ಏತತ್ ತಥಾ ಉಕ್ತಂ ಪ್ರಾಕ್. ಇದು ಹೇಗೆ ಅಂತ ನಾವು ಹಿಂದೆ ಹೇಳಿದ್ದೇವೆ. ಯಾಕೆ ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕು ಅಂತ ವಿಷಯ ಬಂದಾಗ ನಾವು ವೇದವನ್ನು ಪ್ರಮಾಣ ಅಂತ ಒಪ್ಪಲಿಲ್ಲ ಅಂತಾದರೆ ಧರ್ಮಾದಿಗಳು ಸಿದ್ಧ ಆಗದೆ ಹೋಗಬೇಕಾಗಿತ್ತು ಅನ್ನೋದನ್ನು ಹಿಂದೆಯೇ ಉಪಪಾದನೆ ಮಾಡಿದ್ದೇವೆ. ಅದನ್ನು ಪುನಃ ಇದನ್ನು ಉಪಪಾದನೆ ಮಾಡೋದಿಲ್ಲ. ಶ್ರೀಕೃಷ್ಣಾರ್ಪಣವಸ್ತು.